ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಮುಂದೆ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾ ಚೈತನ್ಯಕ್ಕೆ ವಂದಿಸ್ತಾ ಮತ್ತು ಇವತ್ತಿನ ಚಿಂತನೆಯ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 31ನೇ ಶ್ಲೋಕದ ಅನುಸಂಧಾನವನ್ನು ಮಾಡ್ತಾ ಇದ್ವಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ಅಂತ. ಹಿಂದಿನ ಶ್ಲೋಕದಲ್ಲಿ ಒಬ್ಬ ಮನುಷ್ಯ ಎಷ್ಟೇ ದುರಾಚಾರಿಯಾದರೂ ಆಗಿರಲಿ, ನನ್ನನ್ನು ಅನನ್ಯ ಭಾಕ್ ಆಗಿ ಅಂದರೆ ಅನನ್ಯ ಮನಸ್ಸಿನಿಂದ ಭಜನೆ ಮಾಡಿದರೆ, ಭಜಿಸಿದರೆ ಅವನು ಸಾಧುವೇ ಆಗ್ತಾನೆ, ಸಜ್ಜನನೇ ಆಗ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಆ ಸಾಧು ಅನ್ನೋದಕ್ಕೆ ಅರ್ಥ ತನ್ನ ರೂಪವನ್ನು ತಿಳಿಯುವವನಾಗ್ತಾನೆ ಎನ್ನುವಂತಹ ಅರ್ಥವನ್ನು ನಾವು ನೋಡಿದ್ವಿ. ಅದಾದ ಮೇಲೆ 31ನೇ ಶ್ಲೋಕದಲ್ಲಿ ಹೀಗೆ ಅವನು ಮುಂದುವರಿತಾ ಮುಂದೇನಾಗ್ತಾನೆ ಅಂದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಬಹಳ ಬೇಗನೆ ಆತ ಧರ್ಮಾತ್ಮನಾಗ್ತಾನೆ ಅಂತ. ಇದರ ಅರ್ಥ ನಿನ್ನೆ ದಿವಸ ಹೇಳಿದ್ದೇನೆ, ಹಾಗಾಗಿ ವಿವರಣೆ ಮಾತ್ರ ಬಾಕಿ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಶ್ಲೋಕದಲ್ಲಿ ನಾವು ಮುಖ್ಯವಾಗಿ ನೋಡುವಂಥ ಕೆಲವು ಶಬ್ದಗಳಿವೆ. ಒಂದು ಧರ್ಮಾತ್ಮ, ಇನ್ನೊಂದು ಶಾಂತಿ, ಮತ್ತು ನಮೇ ಭಕ್ತಃ ಪ್ರಣಶ್ಯತಿ ಅಂತ. ಭಗವಂತ ಹೇಳ್ತಾನೆ, ದುರಾಚಾರಿ ಆಗಿದ್ದಿದ್ರೂ ಸಹ ನನ್ನ ಸ್ಮರಣೆಯನ್ನು ಅನನ್ಯ ಮನಸ್ಕನಾಗಿ ಮಾಡಿದ್ದಿದ್ರೆ ಅವನು ಧರ್ಮಾತ್ಮನಾಗ್ತಾನೆ, ಅವನು ಸಾಧುವಾಗ್ತಾನೆ ಅಂತ. ಹಾಗಿದ್ದರೆ ಇಲ್ಲಿ ಬಂದಂತಹ ಧರ್ಮಾತ್ಮ ಎನ್ನುವಂತಹ ಶಬ್ದದ ವಿವರಣೆ ಏನು? ಇವತ್ತು ಸಾಮಾನ್ಯವಾಗಿ ಧರ್ಮ ಎನ್ನುವಂತಹ ಶಬ್ದವನ್ನು ಹೇಳಿದ ತಕ್ಷಣ, ಕೇಳಿದ ತಕ್ಷಣ ನಮಗೆ ನಮ್ಮ ಮನಸ್ಸಿನಲ್ಲಿ ಬರಬಾರದ ಯೋಚನೆಗಳೆಲ್ಲ ಬರ್ತವೆ. ಸಾಲದ್ದಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಇದನ್ನು ತಮ್ಮ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿವೆ. ಕೆಲವು ಜನ ಬೈದು ನಮ್ಮ ಸಮುದಾಯವನ್ನು ಒಡೆಯೋದಕ್ಕೆ, ಮತ್ತು ಕೆಲವು ಜನ ಈ ಹೆಸರಿನ ಮೂಲಕ ನಾವು ಒಗ್ಗೂಡಿಸ್ತೇವೆ ಅಂತ ಹೇಳೋದಕ್ಕೆ. ದುರ್ದೈವ ಅಂದರೆ ಇವರು ಯಾರಿಗೂ ಈ ಧರ್ಮ ಎನ್ನುವಂಥ ಶಬ್ದದ ಅರ್ಥವೇ ಗೊತ್ತಿಲ್ಲದೆ ಇರೋದು. ಸಾಲದ್ದಕ್ಕೆ ಈ ಧರ್ಮ ಎನ್ನುವಂಥ ಪದವನ್ನು ಅನುವಾದ ಮಾಡಬೇಕಿದ್ರೂ ಯಾವನು ಪುಣ್ಯಾತ್ಮ ಮೊದಲ ಅನುವಾದ ಮಾಡಿದ್ನೋ ಅದನ್ನು ಅಲ್ಲಿಯೇ ಸಾಕಷ್ಟು ಆ ಶಬ್ದಕ್ಕೆ ಅಪಚಾರವನ್ನು ಮಾಡಿಬಿಟ್ರು. ಯಾಕೆ ಅಂದರೆ ಅತ್ಯಂತ ವಿಶಾಲವಾದಂಥ ಒಂದು ಶಬ್ದ ಧರ್ಮ ಎನ್ನುವಂಥದ್ದು. ಆ ಶಬ್ದಕ್ಕೆ ಮತಾಚರಣೆ ಎನ್ನುವಂಥ ಒಂದು ಚೌಕಟ್ಟನ್ನು ಹಾಕಿಬಿಟ್ರು. ಹಾಗಾಗಿ ಇವತ್ತು ಧರ್ಮ ಅಂದ ತಕ್ಷಣ ನೀವು ಕೋಶ ತೆಗೆದು ನೋಡಿದರೆ ಮತ ಅಂತ ಬಂತು. ಯಾರು ಹೇಳಿದರೋ,
ಹೇಗೆ ಬಂದು ಸೇರಿತೋ ಗೊತ್ತಿಲ್ಲ. ಒಟ್ಟು ಇಷ್ಟಂತೂ ಸ್ಪಷ್ಟವಾಗ್ತದೆ, ಒಬ್ಬ ಅನುವಾದಕನಿಗೆ ಶಬ್ದದ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದರೆ ಏನಾಗ್ತದೆ ಅನ್ನೋದಕ್ಕೆ ಈ ಧರ್ಮ ಎನ್ನುವಂಥ ಶಬ್ದದ ಅನುವಾದವೇ ಒಂದು ಉದಾಹರಣೆ. ಇದು ಒಂದಾದರೆ, ಇನ್ನೊಂದು ಸಂಸ್ಕೃತದ ಧೃಂಜ ಧಾರಣೆ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದಂತಹ ಈ ಶಬ್ದ ಉಂಟಲ್ಲ, ಇದನ್ನು ಇವತ್ತು ಬೇರೆ ಭಾಷೆಗೆ ಅನುವಾದ ಮಾಡುವುದು ಅಷ್ಟು ಸುಲಭ ಅಲ್ಲ. ಅದು ಗೊತ್ತಿಲ್ಲದೇ ನಾನು ಇದನ್ನು ಅನುವಾದ ಮಾಡ್ತೇನೆ ಅಂತ ಹೇಳಿ ಕೈ ಹಾಕಿ ಬಹಳಷ್ಟು ಜನ ಕೈ ಸುಟ್ಕೊಂಡ್ರು. ಮತ್ತು ಕೆಲವು ಜನ ಈ ಶಬ್ದಕ್ಕೇನೆ ಅಪಚಾರ ಮಾಡಿದರು, ಮತಾಚರಣೆ ಎನ್ನುವಂಥ ಅರ್ಥವನ್ನು ಕಟ್ಟಿ. ಎಷ್ಟು ವಿಶಾಲವಾದ ಶಬ್ದ ಅಂತ ಕೇಳಿದರೆ, ಧರ್ಮ ಅನ್ನೋದಕ್ಕೆ ಇನ್ನೊಂದು ಭಾಷೆಯಲ್ಲಿ ನೇರ ತದ್ವತ್ತಾದಂಥ ಒಂದು ಶಬ್ದ ಹೇಳಿ ಅಂತ ಹೇಳಿದರೆ ತಿಳುವಳಿಕೆ ಇರುವವರು ಯಾರೂ ಸಾಹಸ ಮಾಡೋದಿಲ್ಲ. ಹಾಗೆ ಹೇಳ್ತಾನೆ ಅಂತಾರೆ ಅವನೊಬ್ಬ ಪರಮ ಮೂರ್ಖನಾಗಿರಬೇಕು. ಹಾಗಿದ್ದರೆ ಧರ್ಮ ಎನ್ನುವಂಥ ಶಬ್ದಕ್ಕೆ ಮೂಲಭೂತವಾದ ಅರ್ಥ ಏನು ಅಂದರೆ, ಧಾರಣ ಅನ್ನೋದಕ್ಕೆ ಅರ್ಥ ಧರಿಸುವುದು, ಹಿಡಿದು ನಿಲ್ಲಿಸುವುದು ಅಂತ ಅರ್ಥ. ಯಾವುದನ್ನು ಅಂದರೆ ಲೋಕದ ವ್ಯವಸ್ಥೆಯನ್ನು ಯಾವುದು ಕಾಪಾಡುತ್ತೋ ಅದಕ್ಕೆ ಧರ್ಮ ಅಂತ ಹೆಸರು. ಅಂದರೆ ಮೂಲತಃ ಇದು ವ್ಯವಸ್ಥಾಪರವಾದ ಶಬ್ದವೇ ಅಷ್ಟೇ ಹೊರತನು ಅವ್ಯವಸ್ಥಾಪರವಾದ ಶಬ್ದ ಅಲ್ಲ. ಆದರೆ ಇವತ್ತೇನಾಗಿದೆ ಕೇಳಿದರೆ, ಈ ಶಬ್ದವನ್ನು ಅವ್ಯವಸ್ಥೆ ಹಿನ್ನೆಲೆಯಲ್ಲಿಯೇ ಬಳಸ್ತಾ ಇದ್ದಾರೆ. ಧಾರ್ಮಿಕ ಸಮುದಾಯ, ಧಾರ್ಮಿಕ ಗುಂಪು ಘರ್ಷಣೆ, ಇಲ್ಲೆಲ್ಲ ನೋಡಿ. ಅಂದರೆ ಈ ಸಮಾಜದ ಶಾಂತಿಯನ್ನು ಕದಡುವಂತಹ ವ್ಯವಸ್ಥೆಗಳಲ್ಲಿ ಧರ್ಮ ಎನ್ನುವಂಥ ಶಬ್ದವನ್ನು ನಮ್ಮ ರಾಜಕೀಯ ಮುಖಂಡರು ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ದಾರೆ ಅದನ್ನು. ಆದರೆ ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ಮನು ಹೇಳಿದ ಮಹಾಭಾರತದಲ್ಲಿ. ಅದೆಲ್ಲವೂ ಸಹ ಏನು ಹೇಳುತ್ತೆ ಕೇಳಿದರೆ, ವ್ಯವಸ್ಥೆ ಎನ್ನುವಂಥ ಅರ್ಥವನ್ನೇ ಕೊಡ್ತಾ ಹೋಗುತ್ತೆ. ಆದರೆ ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಹೊರತಾದಂಥ ಬೇರೆ ಅರ್ಥಗಳು ಸುಮಾರು ಕೋಶವನ್ನು ತೆಗೆದರೆ 20-30 ಅರ್ಥಗಳು ನಿಮಗೆ ಸ್ಪಷ್ಟವಾಗಿ ನಿಲ್ತವೆ. ಅಷ್ಟೂ ಅರ್ಥಗಳು ಆ ಪದಕ್ಕೆ ಅನ್ವಯಿಸ್ತವೆ. ಹೀಗೆ ಇಷ್ಟೊಂದು ವಿಶಾಲವಾದಂತಹ ಕಾಮಧೇನುವಿನಂತೆ ಕೇಳಿದ ಎಲ್ಲ ಅರ್ಥವನ್ನು ಕೊಡುವಂಥ ಈ ಶಬ್ದವನ್ನು ಕೇವಲ ಒಂದು ಅರ್ಥದ ಚೌಕಟ್ಟಿನಲ್ಲಿ ಸಿಲುಕಿಸಿದರೆ ಆ ಶಬ್ದಕ್ಕೆ ಅಪಚಾರ ಅಲ್ವಾ? ಹಾಗಿದ್ದರೆ ನೋಡೋಣ ಇಲ್ಲಿ ಏನರ್ಥ ಅಂತ. ನೋಡಿ, ನಾನು ಮೊದಲೇ ಹೇಳಿದ್ದೇನೆ ತುಂಬ ವಿಶಾಲವಾದ ಅರ್ಥವನ್ನು ಕೊಡ್ತದೆ ಅಂತ. ನಾನು ಅದರ ಅರ್ಥ ಹೇಳುವುದಿಲ್ಲ, ನಿಮಗೆ ಅರ್ಥ ಆಗ್ತದೆ ನೋಡಿ ಬೇಕಿದ್ರೆ. ಧರ್ಮ ಅಂದರೆ ಏನು ನೋಡಿ, ಒಂದು 3-4 ಉದಾಹರಣೆ ಕೊಡ್ತೇನೆ. ವಯೋವೃದ್ಧರಾದಂತಹ ತಂದೆ ತಾಯಿಯರನ್ನು ನೋಡಿಕೊಳ್ಳುವಂತಹದ್ದು ಮಕ್ಕಳ ಧರ್ಮ ಅಲ್ವಾ? ಮಕ್ಕಳಿಗೆ ಕಾಲಕ್ಕೆ ವಿದ್ಯಾಬುದ್ಧಿಯನ್ನು ಕೊಡುವಂತಹದ್ದು ತಂದೆ ತಾಯಿಯರ ಧರ್ಮ ಅಲ್ವಾ? ತರಗತಿಯಲ್ಲಿ ನಿಂತಾಗ ಪ್ರಾಮಾಣಿಕವಾಗಿ ಪಾಠ ಮಾಡುವುದು ಅಧ್ಯಾಪಕರ ಧರ್ಮ ಅಲ್ವಾ? ಆಫೀಸಿನ ವೇಳೆಯಲ್ಲಿ ತನ್ನ ಕೆಲಸಕ್ಕೆ ಸುತ್ತುವಂತಹದ್ದು ಅದು ಅಧರ್ಮ ಅಲ್ವಾ? ಹಾಗಿದ್ರೆ ಏನು ಧರ್ಮ ಅಂದರೆ? ಧರ್ಮ ಅಂದರೆ ಏನು ಅಂತ ಗೊತ್ತಾರೆ ನಮಗೆ, ಅಧರ್ಮ ಅಂತ ಗೊತ್ತಾಗ್ತದೆ. ನೋಡಿ, ಇದನ್ನೆಲ್ಲ ನೋಡ್ತಾ ಹೋಗಿ. ಧರ್ಮ ಅನ್ನೋದಕ್ಕೆ ಇರುವಂಥ ಎಷ್ಟೋ ವಿಶಾಲವಾದ ಅರ್ಥಗಳಲ್ಲಿ ಕರ್ತವ್ಯ ಎನ್ನುವಂತಹದ್ದು ಒಂದು ಅರ್ಥ, ನ್ಯಾಯ ಅನ್ನೋದು ಇನ್ನೊಂದು ಅರ್ಥ. ಆದರೆ ಇವತ್ತು ನಾವೆಲ್ಲಾದರೂ ಈ ಶಬ್ದವನ್ನು ಬಳಸ್ತೇವ? ವಾಲ್ಮೀಕಿ ಮುನಿಗಳು ಅಂದೇ ಹೇಳಿದರು, ರಾಮೋ ವಿಗ್ರಹವಾನ್ ಧರ್ಮ, ಅಂದರೆ ಸಮಾಜದ ವ್ಯವಸ್ಥೆಯನ್ನು ಪಾಲನೆ ಮಾಡುವಂಥ ಕರ್ತವ್ಯ ಪ್ರಜ್ಞೆ ಇರುವವನು ಮೈಗೂಡಿ ಬಂದಂಥ ನ್ಯಾಯಮೂರ್ತಿ ಅಂತ. ಆದರೆ ನಾವು ಇವತ್ತು ಈ ಶಬ್ದವನ್ನು ಈ ಅರ್ಥದಲ್ಲಿ ಬಳಸ್ತಾ ಇದ್ದೇವ? ಈ ಅರ್ಥ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಆ ಹಿನ್ನೆಲೆಯಲ್ಲಿ ಧರ್ಮ ಎನ್ನುವಂಥ ಶಬ್ದ ಬಹಳ ವಿಶಾಲವಾದ ಅರ್ಥವನ್ನು ಕೊಡುವಂತಹದ್ದು. ಇಲ್ಲಿ ಪ್ರಕೃತಕ್ಕೆ ಈಗ ನಾನು ಹೇಳಿದ ಅರ್ಥವನ್ನೇ ನಾವು ಇಟ್ಕೊಳ್ಬೇಕು. ಏನಾಗ್ತಾನೆ ಕೇಳಿದರೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ.
ಈ ಮೊದಲು ಏನು ಮಾಡ್ತಿದ್ದ ಅವನು? ದುರಾಚಾರಿಯಾಗಿ ತನ್ನ ಕರ್ತವ್ಯವನ್ನು ಮರೆತಿದ್ದ. ಈಗ ಇಲ್ಲಿ ಆತ ಏನಾಗ್ತಾನೆ? ಧರ್ಮಾತ್ಮ, ತನ್ನ ಕರ್ತವ್ಯವನ್ನು ಅರಿತವನ ಆಗ್ತಾನೆ. ಓಹ್, ಈ ಕೆಲಸ ಮಾಡುವುದು ನನ್ನ ಧರ್ಮ ಅಲ್ಲ, ಅದು ಅಧರ್ಮ, ಹಾಗಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ಅನ್ನೋದನ್ನು ಕ್ಷಿಪ್ರಂಭವತಿ ಧರ್ಮಾತ್ಮ, ಅವನು ಧರ್ಮಾತ್ಮ ಅನ್ನೋದಕ್ಕೆ ತುಂಬ ಅರ್ಥ ಉಂಟು. ಉದಾರಿ, ಉತ್ತಮವಾದಂಥ ಮನಸ್ಸುಳ್ಳವನು, ಈ ಎಲ್ಲ ಅರ್ಥಗಳಿವೆ. ಈ ಎಲ್ಲ ಅರ್ಥಗಳು ಇಲ್ಲಿ ಸಂಗತವೂ ಆಗ್ತವೆ. ಅದರಲ್ಲೂ ವಿಶೇಷವಾಗಿ ಕ್ಷಿಪ್ರಂಭವತಿ ಧರ್ಮಾತ್ಮ, ಅವನು ತನ್ನ ಕರ್ತವ್ಯವನ್ನು ಅರಿತಂಥ ಮನಸ್ಸುಳ್ಳವನಾಗ್ತಾನೆ. ಹಾಗಾಗಿ ತನ್ನ ಮೊದಲಿನ ಆ ದುರಾಚಾರ ಪ್ರವೃತ್ತಿಯನ್ನು ಬಿಡ್ತಾನೆ. ಅಷ್ಟೇ ಅಲ್ಲ, ಯಾವಾಗ ಮನುಷ್ಯ ತನ್ನ ಕರ್ತವ್ಯವನ್ನು ಮಾಡ್ತಾನೋ ಆಗ ಆಗುವಂಥದ್ದು ಮುಂದಿನ ಏನು ಅಂದರೆ ಶಶ್ವಚ್ಛಾಂತಿಂ ನಿಗಚ್ಚತಿ. ಶಶ್ವತ್ ಅಂದರೆ ಪರಿಪೂರ್ಣವಾಗಿ ಆತ ಶಾಂತಿಯನ್ನು ಪಡಿತಾನೆ ಅಂತ. ಶಾಂತಿಯನ್ನು ಯಾಕೆ ಪಡಿಬೇಕು? ನಾವು ಆ ಪ್ರಶ್ನೆ ಕೇಳಲಿಕ್ಕೆ ನಮಗೆ ಹಕ್ಕೇ ಇಲ್ಲ. ಯಾಕೆ ಕೇಳಿದರೆ ನಮ್ಮೆಲ್ಲರ ಬದುಕಿನಲ್ಲಿ ನಾವು ಆ ಶಬ್ದವನ್ನು ನೇರವಾಗಿ ಹೇಳದೇನೆ ಅದನ್ನು ಹುಡುಕ್ತಾ ಇರ್ತೇವೆ ನಾವು. ನೋಡಿ, ನಮ್ಮ ಬದುಕಿನ ಉದ್ದೇಶ ಏನು? ಶಾಂತಿ. ನಮಗೆ ಶಾಂತಿ ಬೇಕು. ಶಾಂತಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಸುಖ ಅಂತ ಅಲ್ವಾ? ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಸುಖ ಇರ್ತದೆ. ಆದರೆ ಕೃತ್ರಿಮವಾದ ಸುಖ ಇದ್ದಲ್ಲೆಲ್ಲ ಶಾಂತಿ ಇರಬೇಕು ಅಂತ ಇಲ್ಲ. ಹಾಗಾಗಿ ಶಶ್ವಚ್ಛಾಂತಿಂ ನಿಗಚ್ಚತಿ, ಅವನು ಪರಿಪೂರ್ಣವಾದ ಶಾಂತಿಯನ್ನು ಪಡಿತಾನೆ. ನಮ್ಮ ಭಾರತೀಯ ತತ್ವಶಾಸ್ತ್ರಗಳನ್ನು ನೋಡ್ತಾ ಹೋದಾಗ ಒಂದು ಮಾತು ಸ್ಪಷ್ಟವಾಗ್ತದೆ. ನಮ್ಮ ಇಡೀ ಸಾಹಿತ್ಯದ ಚರಮ ಪರಮ ಉದ್ದೇಶವೇ ಶಾಂತಿಯನ್ನು ತಂದೊಡ್ಡುವುದು, ಶಾಂತಿಯನ್ನು ಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳ್ತಾರೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ರಚಿತಾನಿ ಮನೀಷಿಭಿ. ಎಲ್ಲ ಶಾಸ್ತ್ರಗಳ ರಚನೆಯಾದದ್ದರ ಉದ್ದೇಶ ಏನು ಕೇಳಿದರೆ ಶಮಾರ್ಥಂ. ಶಮ ಅಂದರೆ ಶಾಂತಿ. ರಚನೆಗೊಂಡಂತಹ ಗ್ರಂಥಗಳು ನಮಗೆ ಶಾಂತಿಯನ್ನು ಕೊಡೋದಿಲ್ಲ ಅಂತಾದರೆ ಅವು ರಚನೆ ಆದದ್ದು ವ್ಯರ್ಥ. ಹಾಗಾಗಿ ಶಮಾರ್ಥಂ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರದ ಗ್ರಂಥದ ಉದ್ದೇಶವೇ ಶಾಂತಿಯನ್ನು ಕೊಡುವಂಥದ್ದು. ಅಂದರೆ ಶಾಂತಿಯ ಸಂದೇಶವನ್ನು ಹೊತ್ತು ಬರಬೇಕು, ಶಾಂತಿಯನ್ನು ತಂದು ಕೊಡಬೇಕು ನಮಗೆ. ಅಷ್ಟೇ ಅಲ್ಲ, ಮುಂದುವರೆದು ನಮ್ಮ ಪ್ರಾಚೀನ ಋಷಿಮುನಿಗಳೊಂದು ಮಾತು ಹೇಳ್ತಾರೆ, ನಿಜವಾದ ಜ್ಞಾನಿ ಯಾರು? ನಿಜವಾಗಿಯೂ ತಿಳುವಳಿಕೆ ಇರುವವನು ಯಾರು ಅಂದರೆ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಎಲ್ಲ ಶಾಸ್ತ್ರವನ್ನು ಬಲ್ಲವನು ಯಾರು ಅಂದರೆ ಯಾವನ ಮನಸ್ಸು ಸದಾ ಶಾಂತವಾಗಿರುತ್ತೋ, ಉದ್ವೇಗಗೊಳ್ಳುವಂತಹ ಎಲ್ಲ ಅವಕಾಶಗಳು ಇದ್ದಾಗಲೂ ಯಾವನ ಮನಸ್ಸು ಉದ್ವೇಗಕ್ಕೆ ಒಳಗಾಗುವುದಿಲ್ವೋ ಅವನೇ ನಿಜವಾದ ಶಾಸ್ತ್ರಜ್ಞ, ಅವನೇ ಶಾಂತ. ಅಲ್ಲಿಗೆ ಶಾಸ್ತ್ರದ ಅಧ್ಯಯನದ ಉದ್ದೇಶ ಏನು ಕೇಳಿದರೆ ಶಾಂತಿಯನ್ನು ಪಡೆಯೋದು. ಆ ಶಾಂತಿಯನ್ನು ಕೊಡೋದಕ್ಕಾಗಿ ನಮ್ಮೆಲ್ಲ ತತ್ವಶಾಸ್ತ್ರಗಳು, ಉಳಿದಂಥ ಶಾಸ್ತ್ರಗಳು ರಚನೆಗೊಂಡಿವೆ. ಆದ್ದರಿಂದ ಈ ಶಾಂತಿಯನ್ನು ನಾವು ನೇರ ಶಬ್ದತಃ ಹೇಳದೇ ಇದ್ದರೂ ಸಹ ನಮ್ಮ ಮನಸ್ಸು ಒಳಗಿನಿಂದ ಸದಾ ಬಯಸ್ತಾ ಇರ್ತದೆ. ಅದು ಭಾರತೀಯರಿಗಂತೂ ಅವರ ರಕ್ತಗತವಾಗಿ ಬಂದಂಥ ಒಂದು ಭಾವನೆ, ಏನೇ ಮಾಡಲಿ ಶಾಂತಿ ಬೇಕು ನಮಗೆ ಹೀಗೆ ಅಂತ. ಆದ್ದರಿಂದ ಶಶ್ವಚ್ಛಾಂತಿಂ ನಿಗಚ್ಚತಿ. ಯಾಕೆಂದರೆ ಇಷ್ಟೆಲ್ಲ ಮಾಡಿ ಅವನಿಗೆ ಶಾಂತಿ ಇಲ್ಲ ಅಂತಾದರೆ ಏನು ಪ್ರಯೋಜನ? ಹಾಗಾಗಿ ಕರ್ತವ್ಯವನ್ನು ಅರಿತಾನೆ. ಕರ್ತವ್ಯವನ್ನು ಅರಿತಾಗಲೇ ಆತ ಶಾಂತನಾಗ್ತಾನೆ. ಯಾವನು ಕರ್ತವ್ಯವನ್ನು ಮಾಡೋದಿಲ್ಲ ಅವನಿಗೆ ಶಾಂತಿ ಎಲ್ಲಿಂದ ಸಿಗ್ತದೆ? ಯಾಕೆಂದರೆ ಕರ್ತವ್ಯಕ್ಕೂ ಶಾಂತಿಗೂ ಒಂದು ಸಂಬಂಧ ಉಂಟು. ಹಾಗಾಗಿ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿ ಅದನ್ನು ಮಾಡ್ತಾ ಆತ ಶಾಂತಿಯನ್ನು ಪಡಿತಾನೆ. ಇಷ್ಟೇಳಿ ಕೃಷ್ಣ ಹೇಳ್ತಾನೆ, ಕೌಂತೇಯ ಪ್ರತಿಜಾನೀಹಿ, ಇದನ್ನು ನೀನು ಸರಿಯಾಗಿ ನಿಶ್ಚಯ ಮಾಡಿಕೋ ಅಂತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಮುಂದಿನ ಮಾತಿಗದು ಏನು ಅಂದರೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದೂ ಸಹ ನಾಶ ಆಗುವುದಿಲ್ಲ.
ಈ ಮಾತಿಗೆ ಅಂಡರ್ಲೈನ್ ಮಾಡಿಕೊಳ್ಬೇಕು. ನಾನು ಪೀಠಿಕೆಯಲ್ಲಿ ಹೇಳಿದ್ದೆ, ಇದೊಂದು ಅಷ್ಟಾಕ್ಷರಿ ಮಂತ್ರ ಸದೃಶವಾದಂಥ ಮಾತು ಅಂತ. ಅದಕ್ಕಿಂತ ಹೆಚ್ಚಿಗೆ ಭಗವಂತ ಗೀತೆಯನ್ನು ಓದುವಂತಹ ಸಾಧಕರಿಗೆ, ಭಕ್ತರಿಗೆ ಎರಡೂ ಕೈ ಎತ್ತಿ ಕೊಡುವಂಥ ಭರವಸೆಯ ಮಾತು ಇದು. ಎಂತಹ ಸ್ಥಿತಿಯಲ್ಲೂ ಸಹ ನನ್ನ ಭಕ್ತನಾದವನು ಹಾಳಾಗುವುದಿಲ್ಲ, ಅವನು ಜೀವನದಲ್ಲಿ ಬದುಕಿನಲ್ಲಿ ಕೆಟ್ಟು ಹೋದ ಅನ್ನೋದಿಲ್ಲ. ಆದರೆ ಎಂಥ ಭಕ್ತನಾಗಿರಬೇಕು, ಕೇವಲ ಬೋರ್ಡ್ ಹಾಕ್ಕೊಂಡಿರಬಾರ್ದು, ಅವನು ಅನನ್ಯ ಭಾಗಕ್ಕಾಗಿರಬೇಕು ಅಷ್ಟೇ. ಭಕ್ತ ಅಂದರೆ ಏನು? ಭಕ್ತಿ ಉಳ್ಳವನು ಭಕ್ತ. ಹಾಗಿದ್ರೆ ಭಕ್ತಿ ಅಂದರೆ ಏನು? ನಾನು ಪ್ರಾಯಶಃ ಹಿಂದೆ ಸ್ತೋತ್ರ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಅದಕ್ಕೆ ಸಂಬಂಧಪಟ್ಟ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಆದರೂ ಬಹಳ ದಿನಗಳಾದ್ದರಿಂದ ಒಮ್ಮೆ ಕೆಲವು ಕಡೆಗೆ ಉಲ್ಲೇಖಗೊಂಡಂಥ ಭಕ್ತಿಯ ವಿವರಣೆಯನ್ನು ಉಲ್ಲೇಖಿಸ್ತೇನೆ. ಆ ಭಕ್ತಿ ಉಳ್ಳವನು ಭಕ್ತ. ಎಂಥವನು ಭಕ್ತ ಅಂದರೆ ಆ ಭಕ್ತಿ ಉಳ್ಳವನು. ಹಾಗಿದ್ರೆ ಭಕ್ತಿ ಅಂದರೆ ಏನು? ನಾರದರು ಭಕ್ತಿಯ ಬೀಜವನ್ನು ಧರೆಯಲ್ಲಿ ಬಿತ್ತಿದವರು. ಗೊತ್ತಲ್ಲ, ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಅಂತ. ಅವರೇನು ಹೇಳ್ತಾರೆ ಅಂದರೆ, ಸಾತು ಅಸ್ಮಿನ್ ಪರಮ ಪ್ರೇಮರೂಪ. ಇದು ಭಕ್ತಿಯ ಲಕ್ಷಣ. ನೋಡಿ, ಭಕ್ತಿಯ ಲಕ್ಷಣ ಇದ್ದದ್ದೆಲ್ಲಿ ಅಂದರೆ ಪರಮ ಪ್ರೇಮ ರೂಪ ಅಂತ. ಅಸ್ಮಿನ್ ಅಂದರೆ ಭಗವಂತನಲ್ಲಿ ಅಂತ, ಪರಮಾತ್ಮನಲ್ಲಿ ಪರಮ ಪ್ರೇಮ ಅಲ್ಲ. ಸುಮ್ಮನೆ ಪ್ರೇಮ ರೂಪ ಅಂತ ಹೇಳಿದರೆ ಸಾಕಿತ್ತಲ್ಲ, ಪರಮ ಪ್ರೇಮ ಅಂತ ಯಾಕೆ ಹೇಳಬೇಕು? ಗೊತ್ತು ನಾರದರಿಗೆ, ನಮಗೂ ಸಹ ಪ್ರೇಮ ಅನ್ನೋದೇನು ಅಂತ ಗೊತ್ತು, ಆದರೆ ಪರಮ ಪ್ರೇಮ ಅನ್ನೋದು ಗೊತ್ತಿಲ್ಲ. ಅದನ್ನು ತಿಳಿಸೋದಕ್ಕೋಸ್ಕರ ಹೇಳ್ತಿದ್ದಾರೆ. ನಾವು ಒಂದು ಹಸು ತರ್ತೇವೆ, ಹಾಲು ಕೊಡುತ್ತೆ ಅಂತ ತರ್ತೇವೆ, ಹಾಗೆ ನಿರೀಕ್ಷಣೆ ಮಾಡಿ ಅದಕ್ಕೆ ದಿನವೂ ಹುಲ್ಲು ಹಾಕ್ತೇವೆ, ಮತ್ತು ಅದಕ್ಕೆ ಕುಡಿಯೋದಕ್ಕೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಅದು ಕರುನೂ ಹಾಕುವುದಿಲ್ಲ, ಹಾಲನ್ನು ಕೊಡೋದಿಲ್ಲ ಅಂತಾದಾಗ ಆ ಹಸುವನ್ನು ಹುಟ್ಟಿದಷ್ಟು ದುಡ್ಡಿಗೆ ಮಾರಾಟ ಮಾಡ್ತೇವೆ ನಾವು. ಹಾಗಿದ್ರೆ ಇಷ್ಟು ದಿವಸ ನಾವು ಅದನ್ನು ನೋಡಿಕೊಂಡು ಅಲ್ಲ, ಅದ್ರ ಮೇಲೆ ನಮಗೇನಿತ್ತು? ಪ್ರೇಮ ಇತ್ತು, ಪರಮ ಪ್ರೇಮ ಇರಲಿಲ್ಲ. ಪರಮ ಪ್ರೇಮ ಇದ್ದದ್ದಿದ್ದರೆ ನಾವು ಅದನ್ನು ಮಾರಾಟ ಮಾಡ್ತಾ ಇರಲಿಲ್ಲ. ಹಾಗೆ ಭಗವದ್ ವಿಷಯಲ್ಲೂ ಸಹ ನಮಗೆ ಹೀಗಾಗುವ ಸಾಧ್ಯತೆ ಉಂಟು. ನಮಗೇನೋ ತೊಂದರೆ ಬರುತ್ತೆ, ಕಷ್ಟ ಬರುತ್ತೆ, ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ, ಹರಕೆ ಹೊತ್ಕೊಳ್ತೇವೆ. ಈಡೇರಿಸಿದರೆ ಪರವಾಗಿಲ್ಲ ಈ ದೇವರು ಅಂತೀವಿ ನಾವು. ಅದು ಈಡೇರದೇ ಇದ್ದರೆ ಅಯ್ಯೋ ಪ್ರಯೋಜನ ಇಲ್ಲರಿ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಿ ಹೇಳಿ. ಇಲ್ಲೆಲ್ಲ ಇದ್ದದ್ದು ಪರಮ ಪ್ರೇಮವೋ ಅಥವಾ ವ್ಯಭಿಚರಿತವಾದಂಥ ಪ್ರೇಮವೋ? ಇದಾಗಕೂಡದು. ನಮ್ಮ ಭಕ್ತಿ ಎಲ್ಲ ಹೇಗೆ ಕೇಳಿದರೆ, ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಹೋಯಿತು ಅಂದರೆ ವೆಂಕಟರಮಣ ಮರೆತು ಹೋದ. ಇದು ಭಕ್ತಿ ಅಲ್ಲ. ಅದಕ್ಕೋಸ್ಕರ ಕೃಷ್ಣ ಮತ್ಮಂತ ಹೇಳ್ತಾನೆ, ಅನನ್ಯ ಭಾಕ್. ಒಂದು ಸಲ ಸೂಜಿ ಕಲ್ಲು ಅಯಸ್ಕಾಂತಕ್ಕೆ ಹೋಗಿ ಹಿಡ್ಕೊಂಡ್ರೆ ಬಿಡೋದಿಲ್ಲ, ಅದು ಬಿಡ್ತದೆಯಾ? ಹಾಗೆ ಹಿಡ್ಕೊಂಡಿರಬೇಕು. ಅದು ಭಕ್ತಿ ಅಂತ. ಈ ಹಿನ್ನೆಲೆಯಲ್ಲಿ ನಾರದರು ಪರಮ ಪ್ರೇಮ ರೂಪ. మరి ಎಂಥ ಸ್ಥಿತಿಯಲ್ಲೂ ನಾವು ಇಟ್ಟಂಥ ಪ್ರೇಮ ವಿಚಲಿತ ಆಗಬಾರದು. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದಕ್ಕಿಂತ ಇನ್ನೊಂದು ವಿಷಯವನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕು. ಭಕ್ತಿಯ ಬೀಜವೇ ಪ್ರೇಮ. ಅದು ಬರೇ ಪ್ರೇಮ ಅಲ್ಲ, ಪರಮ ಪ್ರೇಮ. ಬರೇ ಪ್ರೇಮ ಅಂತೇಳಿ ಲೌಕಿಕ ವಸ್ತುಗಳಲ್ಲಿ ಇರುವಂಥದ್ದು ಆಗಿಬಿಡುತ್ತೆ. ಪರಮ ಪ್ರೇಮವೇ ಭಕ್ತಿಯ ಬೀಜ. ಆ ಪರಮ ಪ್ರೇಮವೇ ವಿಕಸಿತವಾದಾಗ ಅದು ಭಕ್ತಿ ಅಂತ ಕರೆಸ್ಕೊಳ್ಳುತ್ತದೆ. ಅದಕ್ಕೋಸ್ಕರ ನಮ್ಮ ಭಕ್ತಿಶಾಸ್ತ್ರ ಪ್ರವರ್ತಕರು ಹೇಳ್ತಾರೆ, ಮನುಷ್ಯನಿಗೆ ಭಕ್ತಿಯ ಬಗ್ಗೆ ಯಾರೂ ಹೇಳ್ಕೊಡ್ಬೇಕಾದದ್ದಿಲ್ಲ ಅಂತ. ಯಾಕೆ ಅಂದರೆ ತಾಯಿಯ ಗರ್ಭದಲ್ಲಿರುವಾಗಿದ್ರೇ ನಮಗೆ ಆ ಪರಮ ಪ್ರೇಮದ ಭಕ್ತಿಯ ಬೀಜಾವಾಪ ಆಗಿಬಿಡುತ್ತೆ. ಅಲ್ಲ, ಭಕ್ತಿಯ ಬೀಜಾವಾಪ ಆಗುತ್ತೆ, ಆದರೆ ಪರಮ ಪ್ರೇಮ ಇರೋದಿಲ್ಲ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಆ ಪರಮ ಪ್ರೇಮ ಎಂದೂ ವಿಚಲಿತ ಆಗದೇ ಇರುವಂಥ ಪ್ರೇಮ ಏನುಂಟಲ್ಲ, ಅದು ಭಕ್ತಿ. ಅದು ಹೇಗಿರಬೇಕು ಅಂದರೆ ಆಚಾರ್ಯ ಶಂಕರರು ಒಂದು 5 ಉದಾಹರಣೆ ಕೊಡ್ತಾರೆ.
ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಭಕ್ತಿಯ ಬಗ್ಗೆ ಇದಕ್ಕಿಂತ ಸುಂದರವಾದಂಥ ಡೆಫಿನೇಷನ್ ಇಲ್ಲ, ಬೇರೆ ಕಡೆಗೂ ಸಿಗ್ತದೆ ನಮಗೆ. ಕ್ಷಣಮಪಿ ಭಗವತ್ ವಿಯೋಗ ಅಸಹಿಷ್ಣುತ್ವಂ ಭಕ್ತಿ. ಒಂದು ಕ್ಷಣಕಾಲವೂ ಸಹ ಭಗವತ್ ಪ್ರಜ್ಞೆಯಿಂದ ದೂರ ಸರಿಯದೇ ಇರುವಂಥ ಮನಸ್ಸಿದ್ದರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಅಂಥ ಮನಸ್ಸುಳ್ಳವನು ಭಕ್ತ. ಇದೆಲ್ಲ ವಿವರಣೆಗಳು. ಆದರೆ ಭಗವತ್ಪಾದರು ಈ ಭಕ್ತಿಯ ಬಗ್ಗೆ ಒಂದು 5 ಉದಾಹರಣೆ ಕೊಡ್ತಾರೆ ಹೇಗೆ ಅಂತ. ಬಹಳ ಸುಂದರವಾದಂಥ ಉದಾಹರಣೆ, ದೃಷ್ಟಾಂತಗಳು. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವೀ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ ಪ್ರಾಪ್ನೋತೀಹ ಯಥಾ ತಥಾ ಪಶುಪತೇಃ ಪಾದಾರವಿಂದದ್ವಯಂ ಚೇತೋವೃತ್ತಿಃ ಉಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ ಸಾ ಭಕ್ತಿರಿತ್ಯುಚ್ಯತೆ. ಅಂಕೋಲೆ ಅಂತ ಒಂದು ವೃಕ್ಷ. ಆ ವೃಕ್ಷದಲ್ಲಿ ಎಲ್ಲ ವೃಕ್ಷದಲ್ಲಿ ಆಗುವ ಹಾಗೆ ಹೂವು ಆಗ್ತದೆ, ಕಾಯು ಆಗ್ತದೆ, ಹಣ್ಣಾಗ್ತದೆ, ಅದು ಒಣಗ್ತದೆ. ಒಣಗಿ ಆ ಫಲ ಹೀಗೆ ಬಾಯಿ ಬಿಟ್ಟು ಬೀಜ ಬಿದ್ದು ಹೋಗ್ತದೆ. ಆದರೆ ಸ್ವಾರಸ್ಯ ಅಂದರೆ ಬೇರೆ ಎಲ್ಲ ವೃಕ್ಷಗಳಲ್ಲೂ ಸಹ ಟೊಂಗೆಗಳಲ್ಲಿ ಈ ರೀತಿ ಹಣ್ಣು ಕಾಯು ಆದಾಗ ಅವೆಲ್ಲ ಎಲ್ಲೆಲ್ಲಿ ಬೀಳುತ್ತವೋ ಅಲ್ಲೆಲ್ಲ ಹಾಗೆ ಬಿದ್ದು ಹೋಗ್ತಾ ಇರ್ತವೆ. ಆದರೆ ಈ ಮರದಲ್ಲಿ ಮಾತ್ರ ಬೀಜಗಳು ಹಾಗೆ ಬೀಳುವಾಗ ಎಷ್ಟೇ ದೂರದಲ್ಲಿದ್ರೂ ಸಹ ಮತ್ತೆ ಪುನಃ ಮರದ ಬುಡಕ್ಕೇ ಬಂದು ಸೇರಿಕೊಳ್ತವಂತೆ. ಅಂಕೋಲಂ ನಿಜ ಬೀಜ ಸಂತತಿ ಅಂತ. ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ನಾವು ಒಂದು ಅಂಕೋಲೆ ಮರ, ಈ ದೇಹ, ಇಲ್ಲಿರುವಂಥ ಮನಸ್ಸೇ ಅಂಕೋಲೆ ಬೀಜ. ಈ ಅಂಕೋಲೆ ಬೀಜ ಈ ಲೌಕಿಕವಾದಂಥ ವ್ಯವಹಾರಗಳು ಎನ್ನುವಂಥ ಟೊಂಗೆಯ ತುದಿಗೆ ಬಂದು ನಿಂತಿದೆ. ಅದೇನು ಬಿದ್ದು ಹೋಗುತ್ತೆ. ನಮ್ಮ ಮನಸ್ಸು ಬೆಳಗಿನ ಸಂಜೆವರೆಗೂ ಸಹ ಅದೇನಾಗ್ತಾ ಇರುತ್ತೆ, ಆ ಟೊಂಗೆ ತುದಿ ಓಡಾಡ್ತಾ ಇರುತ್ತೆ, ಲೌಕಿಕ ವ್ಯವಹಾರ ಎನ್ನುವಂಥ ಟೊಂಗೆ ಹತ್ಕೊಂಡು. ಆದರೆ ಭಗವತ್ಪಾದರು ಹೇಳ್ತಾರೆ, ನಿನ್ನ ಮನಸ್ಸು ದಿನದಲ್ಲಿ ಕ್ಷಣವೂ ಹೊತ್ತಾದರೂ ಸಹ ಆ ಪರಮಾತ್ಮ ಎನ್ನುವಂತಹ ನಮ್ಮ ಮೂಲ ರೂಪ ಏನುಂಟಲ್ಲ ಅಲ್ಲಿ ಬಂದು ಸೇರಿಕೊಂಡ್ರೆ ಆಗ ಅದಕ್ಕೆ ಭಕ್ತಿ ಅಂತ ಕರೀತಾರೆ ಅಂತ. ಅಂದರೆ ಅಂಕೋಲೆ ಮರದ ಬೀಜ ಎಷ್ಟೇ ದೂರದಲ್ಲಿದ್ದರೂ ಸಹ ಆ ಮರದ ಬುಡವನ್ನೇ ಬಂದು ಸೇರಿಕೊಳ್ಳುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಪರಮಾತ್ಮ ಪರವಾಗಿ ಆತ್ಮಪರವಾಗಿ ಯೋಚನೆ ಮಾಡಿದರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಇದು ಒಂದು ದೃಷ್ಟಾಂತ. ಮತ್ತು ಎರಡನೇದು ಅಯಸ್ಕಾಂತೋಪಲಂ ಸೂಚಿಕ. ಈ ಸೂಜಿ ಅಯಸ್ಕಾಂತ ಸನ್ನಿಧಿಯಲ್ಲಿದ್ದಾಗ, ಅಯಸ್ಕಾಂತ ಏನು ಬಾಬಾ ಅಂತ ಅದನ್ನು ಕರೆಯೋಲ್ಲ, ಅದರ ಸನ್ನಿಧಿ ಮಾತ್ರ ಅಂದರೆ ಸೂಜಿ ಹೋಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ಹಾಗೆ ಇಲ್ಲೂ ಸಹ ಯಾರು ಅಯಸ್ಕಾಂತ ಅಂದರೆ ಪರಮಾತ್ಮನೇ ಅಯಸ್ಕಾಂತ, ನಮ್ಮ ಮನಸ್ಸೇ ಒಂದು ಸೂಜಿ. ಈ ಮನಸ್ಸು ಎನ್ನುವಂಥ ಸೂಜಿ ಪರಮಾತ್ಮ ಎನ್ನುವಂಥ ಅಯಸ್ಕಾಂತಕ್ಕೆ ಹೋಗಿ ಸೇರಿಕೊಂಡ್ರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಅದರ ಒಂದು ನೆನಪಿಟ್ಕೊಳ್ಬೇಕು, ಈ ಸೂಜಿ ಅಲ್ಲೋಗಿ ಸೇರಿಕೊಳ್ಬೇಕಿದ್ರೆ ಸೂಜಿಗೆ ಒಂದು ಅರ್ಹತೆ ಇರಬೇಕು. ಏನು ಅರ್ಹತೆ ಇರಬೇಕು ಅಂದರೆ ಅದಕ್ಕೆ ತುಕ್ಕು ಹಿಡಿಯಬಾರದು ಎನ್ನುವ ಅರ್ಹತೆ ಇರಬೇಕು. ತುಕ್ಕು ಹಿಡಿದಿದ್ದರೆ ಅಯಸ್ಕಾಂತ ಅದನ್ನು ಎಳೆಯೋಲ್ಲ, ಅದು ರಿಜೆಕ್ಟ್ ಮಾಡಿಬಿಡುತ್ತೆ. ಯಾವುದು ಮನಸ್ಸಿಗೆ ಹಿಡಿಯುವ ತುಕ್ಕು ಅಂದರೆ ಲೌಕಿಕ ವಿಷಯಗಳ ಆಧಿಕ್ಯ. ಅದು ಹೆಚ್ಚೆಚ್ಚು ಅಂಟ್ಕೊಬಿಟ್ರೆ ಈ ಮನಸ್ಸು ಎನ್ನುವ ಸೂಜಿಗೆ ಅದು ಪರಮಾತ್ಮ ಎನ್ನುವಂಥ ಅಯಸ್ಕಾಂತ ಸನಿಹದಲ್ಲೇ ಇದ್ರೂ ಸಹ ಹೋಗಿ ಅಂಟಿಕೊಳ್ಳೋದಿಲ್ಲ. ಎಷ್ಟು ಸುಂದರವಾದ ದೃಷ್ಟಾಂತಗಳು ನೋಡಿ. ಮತ್ತೆ ಮೂರನೇದು ಸಾಧ್ವಿ ನೈಜ ವಿಭುಂ. ಸಾಧ್ವಿ ಅಂದರೆ ಪತಿವ್ರತೆ ಅಂತ ಅರ್ಥ. ಗಂಡನಲ್ಲಿ
ತುಂಬ ಪ್ರೀತಿ ಇರುವಂಥ ಹೆಣ್ಣು ಮಗಳು ಅಂತ ಅರ್ಥ. ಆಕೆ ಏನಾಗ್ತಾಳಂತೆ ಅಂದರೆ, ತನ್ನ ಆಯುಷ್ಯ ಮುಗಿದು ತೀರಿ ಹೋದ ಮೇಲೆ ಮತ್ತೆ ಇನ್ನೊಂದು ಜನ್ಮ ಬಂದಾಗಳೂ ಸಹ ಅದೇ ಪತಿಯ ಜೊತೆಗೆ ಒಂದಾಗ್ತಾಳಂತೆ. ಹಾಗೆ ಇಲ್ಲಿ ಯಾವುದು ಪತ್ನಿ ಅಂದರೆ ನಮ್ಮ ಮನಸ್ಸೇ ಪತ್ನಿ, ಪ್ರತಿಯೊಬ್ಬರ ಮನಸ್ಸೂ ಪತ್ನಿ, ಭಗವಂತನೇ ಪತಿ. ಆ ಪರಮಾತ್ಮ ಎನ್ನುವಂಥ ಪತಿಯನ್ನು ಮನಸ್ಸು ಎನ್ನುವಂಥ ಪತ್ನಿ ಹೋಗಿ ಸೇರಿಕೊಂಡ್ರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಮೊದಲನೇದು ಅರ್ಥ ಆಗದೆ ಇದ್ದರೆ ಎರಡನೇದು ತಗೊಳ್ಳಿ, ಎರಡನೇದು ಅರ್ಥ ಆಗದೆ ಇದ್ದರೆ ಮೂರನೇದು ತಗೊಳ್ಳಿ, ಮೂರನೇದು ಅರ್ಥ ಆಗೋದಿಲ್ವಾ ನಾಲ್ಕನೇ ಹೇಳ್ತೇನೆ ಕೇಳಿ ಅಂತಾರೆ. ಆ ನಾಲ್ಕನೇದು ಹೋಗೋಕ್ಕಿಂತ ಮಧ್ಯದಲ್ಲಿ ಒಂದು ವಿಷಯ ಹೇಳಿಬಿಡ್ತೇನೆ. ಸಾಮಾನ್ಯ ತಮಾಷೆ ವಿಷಯ ಇದು. ಕೆಲವು ಸಲ ಈ ದೃಷ್ಟಾಂತ, ಮೂರನೇ ದೃಷ್ಟಾಂತ ಹೇಳಿದ್ನಲ್ಲ, ಅಂದರೆ ಒಬ್ಬ ಆದರ್ಶ ಹೆಣ್ಣು ಮಗಳು ಇನ್ನೊಂದು ಜನ್ಮದಲ್ಲೂ ಅವನನ್ನೇ ಪತಿಯಾಗಿ ಪಡಿತಾಳೆ ಅಂತ. ಅಕಸ್ಮಾತ್ತಾಗಿ ಪತಿ ಪತ್ನಿಯರಲ್ಲಿ ಅಂಥ ಹೊಂದಾಣಿಕೆ ಇಲ್ಲದೇ ಇದ್ದರೆ ಆ ಹೆಣ್ಮಗಳು ಏನು ಅಂದ್ಕೊಂಡಾಳು, ಅಯ್ಯೋ ಗ್ರಹಚಾರ್ಯ, ಈ ಜನ್ಮಕ್ಕೆ ಮುಗೀತು ಈ ಸಂಬಂಧ ಅಂತ ಅಂದ್ಕೊಂಡಿದ್ದೆ, ಮುಂದಿನ ಜನ್ಮಕ್ಕೆ ಇವನ್ನೇ ಕಟ್ಕೊಳ್ಬೇಕಲ್ಲಪ್ಪ ಅಂತ ಇವಳು. ಮತ್ತು ಅವನು ಅಯ್ಯೋ ಈ ಶೂರ್ಪಣಖಿ ಇಲ್ಲಿಗೆ ಮುಗಿದು ಹೋಯ್ತು ಅಂತ ಅಂದ್ಕೊಂಡ್ರೆ ಮುಂದಿನ ಜನ್ಮಕ್ಕೂ ಇವಳೇ ಬರ್ತಾಳಲ್ಲಪ್ಪ ಅಂತ ಬೇಸರ ಪಡುವ ಒಂದು ಸಂಭಾವ್ಯತೆ ಉಂಟು. ಆದರೆ ಅವಕಾಶ ಇಲ್ಲ. ಯಾಕೆ ಹೇಳಿದರೆ ಅವರು ಶಬ್ದ ಇಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಸಾಧ್ವಿ ಅಂತ ಶಬ್ದ ಹೇಳಿದ್ದಾರೆ. ಸಾಧ್ವಿ ಅಂದರೆ ಆದರ್ಶ ಹೆಣ್ಣುಮಗಳು, ಉತ್ತಮವಾದಂಥ ದಾಂಪತ್ಯವನ್ನು ನಡೆಸ್ತಾ ಇರುವವರು ಅಂತ. ಅಂಥ ಹೆಣ್ಣುಮಗಳು, ಹೊಂದಾಣಿಕೆ ಇಲ್ಲದೆ ಇರುವವರು ಅಂತಲ್ಲ. ಹಾಗಿದ್ದರೆ ಇದನ್ನೆಲ್ಲ ನಮ್ಮವ್ರು ಮೊದಲೇ ನೋಡ್ತಿದ್ರು. ಮದುವೆ ಆಗುವಂಥ ಹೆಣ್ಣು ಮಕ್ಕಳನ್ನು ಜಾತಕ ತೋರಿಸ್ಬೇಕಿದ್ರೆ ಮೊದಲೇ ಜ್ಯೋತಿಷಿಗಳ ಹತ್ರ ಕೇಳ್ತಿದ್ರು. ಅಂದಿನ ಜ್ಯೋತಿಷಿಗಳು ಇದನ್ನೆಲ್ಲ ಸರಿಯಾಗಿ ಹೇಳ್ತಿದ್ರು. ಈ ಹುಡುಗನಿಗೂ ಈ ಹುಡುಗಿಗೂ ಋಣಾನುಬಂಧ ಇದೆಯಾ ಅಂದರೆ ಹಿಂದಿನ ಜನ್ಮದಲ್ಲೂ ಇವರೇ ಪತಿ ಪತ್ನಿಯರು ಆಗಿದ್ರಾ ಅಥವಾ ಇಲ್ವಾ ಅನ್ನೋದನ್ನು ಜಾತಕ ನೋಡಿ ಹೇಳ್ತಿದ್ರು. ಇವತ್ತು ಇದೆಲ್ಲ ಹೊರಟು ಹೋಗಿದೆ. ಯಾಕೆಂದರೆ ನಮಗೆ ಎತ್ಕೊಳ್ತಾನೆ ದಶೆ ನೋಡಿ, ಶುಕ್ರ ದಶೆ ಇದೆಯಾ, ಗಜಕೇಸರಿ ಯೋಗ ಇದೆಯಾ ಅಂತ. ಈ ಋಣಾನುಬಂಧ ಅನ್ನೋದು ಒಂದಿಲ್ಲ ಅಂತಾದರೆ ಆ ಜಾತಕದ ವ್ಯಕ್ತಿಗೆ ಒಂದಲ್ಲ 10 ಗಜಕೇಸರಿ ಯೋಗ ಇರಲಿ, ಎಲ್ಲವುದು ವೇಸ್ಟ್. ಪ್ರಾಮಾಣಿಕವಾಗಿ ಜ್ಯೋತಿಷ್ಯ ಹೇಳುವವರು ಇದು ಗೊತ್ತಿರ್ತದೆ, ಅವರು ಅಡ್ವೈಸು ಮಾಡ್ತಾರೆ. ಆದರೆ ಯಾರು ಆ ಕೆಲಸ ಮಾಡೋದಿಲ್ಲ ಅವ್ರು ಇದನ್ನು ಹೇಳೋದಿಲ್ಲ. ಅವನಿಗೇನು ಖುಷಿ ಆಗ್ತದೆ, 4 ಗಜಕೇಸರಿ ಯೋಗ ಇದೆಯಂತೆ ಹೇಳಿದಷ್ಟು ಖುಷಿ, ಅವನು ಇನ್ನೊಂದು ಸೇರಿಸಿ ಹೇಳ್ತಾನೆ ಅಷ್ಟೇ. ಮನೆ ಮುಂದಂತೂ ಕಟ್ಟಲಿಕ್ಕಾಗಲಿಲ್ಲ ಗಜನ ಆನೆನ, ನಮ್ಮ ಮನೆಯೊಳಗೆ ಇರಲಿ ಗಜ ಕೇಸರಿ ಎಲ್ಲ ಇರಲಿ ಅಂತ. ಕೇಸರಿ ಅಂದರೆ ಸಿಂಹ ಅಂತ, ಗಜ ಅಂದರೆ ಆನೆ ಅಂತ. ನನಗೆ ಗೊತ್ತಾಯ್ತಲ್ಲ ಅಂತ ಯೋಗ ಇರುತ್ತದೆ ಅಂತ. ಆದರೆ ಇಷ್ಟೆಲ್ಲ ಇದೆ ಸರಿ, ಆದರೆ ಏನು ಕೇಳಿದರೆ ಮನೆ ಒಳಗಡೆ ಹೋಗಿ ನೋಡಿದರೆ ಒಂದು ಈಸ್ಟು ಒಂದು ವೆಸ್ಟು, ದೇ ಟೂ ಶಲ್ ನೆವರ್ ಮೀಟ್. ವಾಟ್ ಈಸ್ ದ ಯೂಸ್? ಈ ಯೋಗ ಕಟ್ಕೊಂಡು ಏನಾಗಬೇಕು? ಆದ್ದರಿಂದ ಋಣಾನುಬಂಧ, ಅದನ್ನೇ ನಮ್ಮವ್ರು ಹೇಳಿದರು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಲ್ವಾ. ಯಾಕೆ ಕೇಳಿದರೆ ಮಧ್ಯೆಯಲ್ಲಿ ಈ ವಿಷಯ ಆನುಷಂಗಿಕವಾಗಿ ಬಂತು ಹೇಳಿದೆ. ಅಕಸ್ಮಾತ್ತಾಗಿ ಇಷ್ಟ ಇಲ್ಲದಿದ್ರೆ ಏನು ಸಾರ್ ಅಂತ, ಯಾಕೆಂದರೆ ಇನ್ನೊಂದು ಸಲ ನಾನು ಇದನ್ನು ಹೇಳಿ ತುಂಬ ಪ್ರಶ್ನೆಗಳನ್ನು ಕೇಳಿಸ್ಕೊಂಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೋಸ್ಕರ ಇಲ್ಲೇ ಕ್ಲಿಯರ್ ಮಾಡಿಬಿಡ್ತೇನೆ ಇವಾಗ ಇಂಥ ವಿಷಯಗಳನ್ನು ಹೇಳಿದಾಗ. ಮತ್ತು 4ನೇದು ಲತಾ ಕ್ಷಿತಿರುಹಂ. ನೋಡಿ, ನಮ್ಮವರೆಲ್ಲ ಅಂದರೆ ನಮ್ಮ ಹಿರಿಯರು ಕಾಡಿಗೆ ಹೋಗಿ ಅಲ್ಲಿನ ವಸ್ತುಗಳನ್ನು ನೋಡಿದಾಗ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು ಅಂತ. ನಾವು ಕಾಡಿಗೆ ಹೋಗ್ತೇವೆ, ಇಲ್ವಲ್ಲ ಹೋಗ್ಲಿಕ್ಕೆ ಕಾಡು, ಅಕಸ್ಮಾತ್ತಾಗಿ ಏನೋ ಮನೆ ಮುಂದ್ಗಡೆಗೇನೆ ಏನೋ ಒಂದು 2-3 ಗಿಡ ಮರಗಳಿದ್ದು ನಾವು ಅವುಗಳನ್ನು ಅಬ್ಸರ್ವ್ ಮಾಡೋದಿಲ್ಲ. ಅವು ನಮ್ಮನ್ನು ನೋಡ್ತೇವೆ. ಸ್ವಾರಸ್ಯ ಅಂದರೆ ಏನು ಹೇಳ್ತಾರೆ ಅಂದರೆ ಲತಾ ಕ್ಷಿತಿರುಹಂ, ಕಾಡಿನಲ್ಲಿರುವಂಥ ಬಳ್ಳಿ ತಾನು ಮೇಲೆ ಹೋಗಬೇಕು ಅಂತ ಬಯಸಿದಾಗ ಅದು ಗೊತ್ತಾಗುತ್ತೆ, ತಾನು ಒಬ್ಬನೇ ಸ್ವತಂತ್ರವಾಗಿ ಮೇಲಕ್ಕೆ ಹೋಗೋದಕ್ಕಾಗೋದಿಲ್ಲ,
ಹಾಗಾಗಿ ನಾನೇನು ಮಾಡಬೇಕು, ನನ್ನ ಪಕ್ಕದಲ್ಲಿರುವಂಥ ಮರವನ್ನು ನಾನು ಆಶ್ರಯಿಸಬೇಕು, ಅದಕ್ಕೆ ನಾನು ಸುತ್ತಕೊಂಡ್ರೆ ನಾನು ಮೇಲಕ್ಕೆ ಹೋಗೋದಕ್ಕಾಗತ್ತೆ ಅಂತ. ಅದಕ್ಕೆ ಯಾವ ಮೇಷ್ಟ್ರು ಪಾಠ ಮಾಡಿದ್ರು ಆ ಬಳ್ಳಿಗೆ? ಓ ಬಳ್ಳಿ, ನೀನು ಮೇಲೆ ಹೋಗಬೇಕು ಅಂತಾದರೆ ಈ ಮರವನ್ನು ನೀನು ಆಶ್ರಯಿಸು. ಯಾರಾದ್ರು ಪಾಠ ಮಾಡಿದ್ರೆ? ಅಥವಾ ಆ ಬಳ್ಳಿ ಏನಾದ್ರು ಟ್ಯೂಷನ್ಗೆ ಹೋಗಿತ್ತ? ನೋಡಿ, ಪ್ರಕೃತಿಯಲ್ಲಿ ಸಹಜವಾಗಿ ಆಗ್ತಾ ಇರುತ್ತೆ. ಇದನ್ನು ಹಾಗೆ ಉದಾಹರಣೆಯಾಗಿ ಕೊಡ್ತಾರೆ ಭಗವತ್ಪಾದರು. ಇಲ್ಲಿ ಯಾವುದು ಕೇಳಿದರೆ ನಮ್ಮ ಮನಸ್ಸೇ ಒಂದು ಬಳ್ಳಿ. ಈ ಮನೋಲತೆ ಪರಮಾತ್ಮ ಎನ್ನುವಂಥ ವೃಕ್ಷವನ್ನು ಆಶ್ರಯಿಸಬೇಕು. ಹಾಗೆ ಆಶ್ರಯಿಸಿದರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ ಅಂತ. ಮತ್ತೆ 5ನೇದು ಸಿಂಧು ಸರಿದ್ವಲ್ಲಭಂ. ಸಿಂಧು ಅಂದರೆ ನದಿ ಅಂತ ಅರ್ಥ. ಸಿಂಧು ಅನ್ನೋದಕ್ಕೆ ಸಮುದ್ರ ಅಂತ ಅರ್ಥ ಉಂಟು, ಮತ್ತು ಸಿಂಧು ಅನ್ನೋದೇ ಒಂದು ನದಿ ಉಂಟು. ನದಿ ಸಾಮಾನ್ಯವಾಚಿಯೂ ಹೌದು ಸಿಂಧು ಎನ್ನುವಂಥದ್ದು. ನದಿ ಎಲ್ಲೇ ಹುಟ್ಟಲಿ, ಎಲ್ಲೇ ಹರಿಲಿ, ಕೊನೆಗೆ ಹೋಗಿ ಸೇರುವುದು ಯಾವುದರ ಜೊತೆಗೆ? ಸರಿತ್ ವಲ್ಲಭಂ. ಸರಿತ್ ಅಂದ್ರೆ ನದಿ, ಸರಿದ್ ವಲ್ಲಭ ಅಂದರೆ ಸಮುದ್ರ. ಹೋಗಿ ಸಮುದ್ರವನ್ನೇ ಸೇರುತ್ತೆ. ಹಾಗೆ ಇಲ್ಲಿ ಯಾವುದು ನದಿ ಕೇಳಿದರೆ ನಮ್ಮ ಮನಸ್ಸೇ ನದಿ. ಅದು ಲೌಕಿಕ ವಿಷಯಗಳಲ್ಲಿ ತೊಡಗಿ ಎಲ್ಲರೂ ಓಡಾಡ್ತಾ ಇರಲಿ, ಎಲ್ಲರೂ ಹರಿದಾಡ್ತಾ ಇರಲಿ, ಆದರೆ ಕೊನೆಗೆ ಅದು ಎಲ್ಲಿ ಹೋಗಿ ಸೇರಬೇಕು ಕೇಳಿದರೆ ಈ ಪರಮಾತ್ಮ ಎನ್ನುವಂಥ ಸಮುದ್ರದ ಜೊತೆಗೆ ಒಂದಾಗಬೇಕು. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಇದು ನಾನು ಈ ದೃಷ್ಟಾಂತಗಳ ಪರಿಚಯ ಮಾಡಿಸಿದೆ ನಿಮಗೆ. ಆದರೆ ಈ 5 ದೃಷ್ಟಾಂತಲ್ಲೂ ಒಂದೊಂದು ವ್ಯತ್ಯಾಸ ಉಂಟು. ಸ್ವಾರಸ್ಯ ಅಂದರೆ ಒಂದು ಸ್ವಾರಸ್ಯ ಉಂಟು ಅಲ್ಲಿ. ನೋಡಿ, ಮೊದಲನೇ ದೃಷ್ಟಾಂತ ಅಂಕೋಲಂ ನಿಜ ಬೀಜ ಸಂತತಿ. ಈ ಅಂಕೋಲೆ ಬೀಜ ಟೊಂಗೆಯಿಂದ ಕೆಳಕ್ಕೆ ಬಿದ್ದು ಅದು ಮರದ ಬುಡಕ್ಕೆ ಬಂದು ಸೇರಿಕೊಳ್ಳುತ್ತೆ ಅಲ್ವಾ? ಆದರೆ ಸೇರಿಕೊಳ್ಳೋಕ್ಕಿಂತ ಮುನ್ನ ಆ ಬೀಜವೇ ಬೇರೆ, ಮರವೇ ಬೇರೆ. ಇದರಿಂದೇ ಬಂದಿದ್ದಾದರೂ ಸಹ ಬೀಜ ಬೇರೆ, ಮರ ಬೇರೆ ಅಂತ ತಾನೇ ವ್ಯವಹಾರ. ಹಾಗೆ 2 ಪ್ರತ್ಯೇಕತೆ ಅನ್ನೋದು ಇಲ್ಲಿ ಉಂಟು. ಅದರ ಮುಂದಿನ ಉದಾಹರಣೆ ಏನು ಕೇಳಿದರೆ ಅಯಸ್ಕಾಂತೋಪಲಂ ಸೂಚಿಕ. ಈ ಅಯಸ್ಕಾಂತ ಮತ್ತು ಸೂಜಿ ಇದ್ದಾವಲ್ಲ, ಇವು ಎರಡೂ ಸಹ ಬೇರೆ ಬೇರೆ. ಆದರೆ ಒಮ್ಮೆ ಹೀಗೆ ಸೇರಿಕೊಂಡಾದಮೇಲೆ ಮತ್ತೆ ಪುನಃ ತಾನಾಗಿ ತಾನು ಬಿಡೋದಿಲ್ಲ ಅಲ್ವಾ? ಹಾಗೆಯೇ ನಮ್ಮ ಮನಸ್ಸು ಸಾಧನೆಯಿಂದ ಪರಿಪಕ್ವ ಆಗ್ತಾ ಆಗ್ತಾ ಬಂದು ಒಮ್ಮೆ ಪರಮಾತ್ಮನ ಜೊತೆಗೆ ಅಂದರೆ ವಿಚಾರ ಮಾಡ್ತಾ ಮಾಡ್ತಾ ಆ ವಿಚಾರವನ್ನು ಬಿಟ್ಟು ಈಚೆ ಬರ್ಕೂಡ್ದು, ಅಷ್ಟು ಗಟ್ಟಿಯಾಗಬೇಕು ಎನ್ನುವಂಥದ್ದು 2ನೆಯ ದೃಷ್ಟಾಂತದಿಂದ ನಮಗೆ ಸ್ಪಷ್ಟ ಆಗುತ್ತೆ. ಮತ್ತು 3ನೇದು ಸಾಧ್ವಿ ನೈಜ ವಿಭುಂ. ಆದರ್ಶ ಪತಿಪತ್ನಿಯರಲ್ಲಿ ದೇಹ ಮಾತ್ರ ಬೇರೆ ಆಗಿರುತ್ತದೆ, ಮನಸ್ಸು ಒಂದೇ ಆಗಿರುತ್ತದೆ ಅನ್ನೋದನ್ನು ಅನುಭವಿಸಿದವರು ಎಲ್ಲರಿಗೂ ಗೊತ್ತು ಅಲ್ವಾ? ಹಾಗಾಗಿಯೇ ನೋಡಿ, ಗಂಡನಿಗೆ ಅಪಮಾನ ಆದರೆ ಒಬ್ಬ ಆದರ್ಶ ಹೆಣ್ಣು ಮಗಳು ಸಹಿಸೋದಿಲ್ಲ. ಹಾಗೆ ಹೆಂಡತಿಗೆ ಅಪಮಾನ ಆದೋದಿದ್ರೆ ಗಂಡ ಸಹಿಸೋದಿಲ್ಲ. ಯಾಕೆ? ದೇಹ ಬೇರೆ ಆದರೂ ಸಹ ಮನಸ ಇಬ್ಬರು ಒಂದೇ. ಹಾಗೆಯೇ ನಮ್ಮ ಮನಸ್ಸು ಚಿಂತನೆ ಮಾಡ್ತಾ 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 ಆ ಭಾವವನ್ನು ತಾಳಿಬಿಡಬೇಕು. ಭಾವ ತಾಳಬೇಕೆಂದರೆ ಮನಸ್ಸು ಪರಮಾತ್ಮ ಆಕಾರವನ್ನು ತಾಳಬೇಕು. ನೋಡಿ, 2ನೆಯ ದೃಷ್ಟಾಂತಕ್ಕಿಂತ ಈ ದೃಷ್ಟಾಂತ ಇನ್ನೂ ಸಹ ಮುಂದುವರೆದಂಥದ್ದು. ಇನ್ನು 4ನೇದು ಬಳ್ಳಿ ಮತ್ತು ಮರ. ಬಳ್ಳಿ ಒಮ್ಮೆ ಮರವನ್ನು ಸುತ್ತಕೊಂಡಾದಮೇಲೆ ತಾನಾಗಿ ತಾನು ಎಂದೂ ಆ ಮರವನ್ನು ಬಿಡುವುದಿಲ್ಲ. ಬಿಡುತ್ತಾ? ನೀವು ಮರವನ್ನು ಕಡೀರಿ, ಮರದ ಜೊತೆಗೆ ಬಳ್ಳಿಯೂ ಬೀಳುತ್ತೆ ಅಷ್ಟೇ ಹೊರತೂ ಸಹ ಅಯ್ಯೋ ಇವತ್ತಿಗೆ ಮರ ಕಡಿತಾರೆ, ನಾನು ಇದನ್ನು ಪ್ರತ್ಯೇಕ ಆಗಬೇಕು ಅಂತ ಏನು ಯೋಚನೆ ಮಾಡಲ್ಲ. ಅದು ಲತಾ ಕ್ಷಿತಿರುಹಂ. ಆದರೆ ಎಷ್ಟೇ ಆ ಮರವನ್ನು ಅಂಟಿಕೊಂಡ್ರೂ ಸಹ ಬಳ್ಳಿನೇ, ಮರ ಮರನೇ. ಬಳ್ಳಿ ಮರ ಆಗಲಿಲ್ಲ ಅಲ್ವಾ? ಈ 4 ಉದಾಹರಣೆಯಲ್ಲೂ ಸಹ ಈ ದ್ವೈತ ಭಾವ ಉಂಟು. ಅಂಕೋಲೆಯ ಬೀಜ ಬೇರೆ, ಮರ ಬೇರೆ, ಸೂಜಿ ಬೇರೆ, ಅಯಸ್ಕಾಂತ ಬೇರೆ, ಹಾಗೆ ಪತ್ನಿ ಬೇರೆ,
ಪತಿ ಬೇರೆ, ಬಳ್ಳಿ ಬೇರೆ, ಮರ ಬೇರೆ. ಆದರೆ 5ನೇ ದೃಷ್ಟಾಂತ ನೋಡಿ, ಸಿಂಧು ಸರಿದ್ವಲ್ಲಭಂ. ನದಿ ಎಲ್ಲರೂ ಹುಟ್ಟಲಿ, ಎಲ್ಲರೂ ಹರಿಲಿ, ಸಮುದ್ರಕ್ಕೆ ಹೋಗಿ ಸೇರಿ ಆದಮೇಲೆ ಅದನ್ನು ನದಿ ಅಂತ ಕರೀತಾರ? ಏನಂತ ಕರೀತಾರೆ? ಸಮುದ್ರ. ಗಂಗೆ ಸೇರುವವರೆಗೆ ಗಂಗೆ, ಸಮುದ್ರವನ್ನು ಸೇರುವವರೆಗೆ ಗಂಗೆ ಅಂತ ಹೆಸರು. ಸಮುದ್ರವನ್ನು ಸೇರಿ ಆದಮೇಲೆ ಸಮುದ್ರವೇ. ಯಮುನೆ ಅಂತ ಹೆಸರು ಸಮುದ್ರ ಸೇರುವವರಿಗೆ, ಸೇರಿ ಆದಮೇಲೆ ಸಮುದ್ರ ಅಲ್ವಾ? ಈ 4 ದ್ವೈತ ಭಕ್ತಿ, 5ನೇದು ಅದ್ವೈತ ಭಕ್ತಿ. ಒಮ್ಮೆ ಸೇರಿ ಆದ ಮೇಲೆ ಮತ್ತೆ ಪುನಃ ನಾಮವೂ ಇಲ್ಲ, ರೂಪವೂ ಇಲ್ಲ. ಯಥಾ ನದ್ಯಸ್ಯಂದಮಾನಾ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ. ಗಂಗೆ ಗಂಗೆ ಅಲ್ಲ, ಯಮುನೆ ಯಮುನೆ ಅಲ್ಲ, ಅದರ ರೂಪವೂ ಇಲ್ಲ, ಎಲ್ಲದಕ್ಕೂ ಒಂದೇ ರೂಪ. ಏನು? ಸಮುದ್ರ ಜಲ ಅಂತ. ಇದು ನಿಜವಾದ ಭಕ್ತಿ. ಪ್ರಾಪ್ನೋತೀಹ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಸಾ ಭಕ್ತಿ ಇತ್ಯುಚ್ಯತೆ. ಇದು ಭಕ್ತಿ. ಇಂತಹ ಮನಸ್ಸು ಯಾವನಿಗಿರ್ತದೆಯೋ, ಅಥವಾ ಯಾವನ ಮನಸ್ಸು ಹೀಗೆ ವಿಚಾರ ಮಾಡ್ತದೆಯೋ ಅವನು ಭಕ್ತ. ಇಂಥ ಭಕ್ತ ನ ಪ್ರಣಶ್ಯತಿ. ಭಗವಂತನ ಭರವಸೆಯ ಮಾತು, ಅವನೆಂದೂ ಹಾಳಾಗುವುದಿಲ್ಲ. ಭಗವದ್ರಕ್ಷಣೆ ಅವನಿಗೆ ಸದಾ ಇರುತ್ತದೆ. ಈ ಸಂದರ್ಭದಲ್ಲಿ ನನಗೆ ಒಂದು ಕಡೆಗೆ ಓದಿದ ಒಂದು ಘಟನೆ ನೆನಪಾಗ್ತದೆ. ಪ್ರಾಯಶಃ ಇಂದು ಹೇಳಿದ್ದೇನೋ ಇಲ್ಲವೋ ಗೊತ್ತಿಲ್ಲ, ಯಾಕೆಂದರೆ ಎಷ್ಟೋ ವಿಷಯಗಳು ಪುನರುಕ್ತವಾಗ್ತವೆ ವಿಷಯದ ಸಮಾನತೆಯಿಂದಾಗಿ. ಆದದ್ದಿದ್ದರೆ ಪುನಃಸ್ಮರಣೆ ಅಂದ್ಕೊಳ್ಳಿ, ಅಲ್ದಿರ ಹೊಸ್ತು ಅಂತ ಅಂದ್ಕೊಳ್ಳಿ. ಮತ್ತು 10 ಕಡೆಗಳಲ್ಲಿ ಉಪನ್ಯಾಸ ನಡೀತಾ ಇರೋದ್ರಿಂದ ಅದು ಎಲ್ಲಿ ಹೇಳಿದ್ದೋ ಅಥವಾ ಬಿಟ್ಟು ಹೋಗಿದೆಯೋ ಅನ್ನೋದು ನೆನಪಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟು ಹೇಳಿ ಆ ಉದಾಹರಣೆಯನ್ನು ಹೇಳ್ತೇನೆ. ನಮಗೆ ಸ್ವಾತಂತ್ರ್ಯ ಬಂದಂಥ ಹೊಸತರ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಪಂಜಾಬ್ ಒಟ್ಟಾರೆ ಆ ವಾಯುವ್ಯ ಭಾಗದಲ್ಲಿ ಒಂದು ಏರ್ ಬಸ್ ಕ್ರ್ಯಾಶ್ ಆಯಿತು. ವಿಮಾನ ಅಪಘಾತಕ್ಕೆ ಈಡಾಯಿತು. ಆಗ ನಮ್ಮ ದೇಶದ ಒಬ್ಬ ಮಹಾ ಮುತ್ಸದ್ದಿ, ಅವನನ್ನು ಅದಕ್ಕೆ ಕಾರಣ ಹುಡುಕೋದಕ್ಕೆ ಅಂಥೇಳಿ ಕೇಂದ್ರ ಸರ್ಕಾರ ನೇಮಿಸಿತು. ಅವರ ಹೆಸರು ಮಿಸ್ಟರ್ VM ಜೋಶಿ ಅಂತ ನನ್ನ ನೆನಪು ಈಗ. ಅವರನ್ನು ಆ ಶೋಧ ಕಾರ್ಯಕ್ಕೆ ತೊಡಗಿಸಿತು. ಪಂಜಾಬಿನ ದಟ್ಟ ಅಡವಿಯಲ್ಲಿ ಸಂಭವಿಸಿದ್ದದು. ವಿಮಾನ ಕ್ರಾಶ್ ಆಗಿ ಹೋಯಿತು. ಆ ವಿಮಾನ ಕ್ರಾಶ್ ಆಗಿ ಮಾರನೇ ದಿವಸನೇ ಅವರಲ್ಲಿ ಹೋಗಿದ್ದಾರೆ. ಎಲ್ಲ ಸುಟ್ಟು ಕರಕಲಾಗಿ ಬಿದ್ದು ಹೋಗಿದ್ದಾರೆ. ಅಲ್ಲಿ ಏನು ಒಂದೇ ಒಂದು ಅವಶೇಷವೂ ಸಹ ಸಿಗುವಂತಹ ಸಂಭಾವ್ಯತೆಯೇ ಇಲ್ಲ. ಏರ್ ಕ್ರ್ಯಾಶ್ ಅಂದ್ರೇ ಹೇಗೆ ಅಂತ ನೀವು ಊಹಿಸಿಕೊಳ್ತೀರಿ. ನನಗಿಂತ ಮುಂದೆ ಹೋಗಿ ಗೊತ್ತು ನಿಮಗೆ ಏನಾಗಬಹುದು. ಬದುಕಿರುವಂತಹ ಸಾಧ್ಯತೆ 99.9 ಇರೋದಿಲ್ಲ. ಆದರೆ ಇವರು ಹಾಗೆ ಹುಡುಕ್ತಾ ಹೋದಾಗ ಜನಸಂಚಾರವೇ ಇಲ್ಲದೆ ಇರುವಂತಹ ಆ ಕಾಡಿನಲ್ಲಿ ಅವರಿಗೆ ಒಂದು ಅದ್ಭುತವಾದಂತಹ ದೃಶ್ಯ ಕಂಡಿತು ಅಂತಾರೆ. ಅದು ಗೊಂಡಾರಣ್ಯ, ಸಿಕ್ಕಾಪಟ್ಟೆ ದೊಡ್ಡ ವಿಶಾಲವಾದಂಥ ಕಾಡು. ಅಲ್ಲಿ ಅದರ ಸನಿಹದಲ್ಲಿಯೇ ಒಂದು ಮಗು ಅಳುತ್ತಾ ಇರುವಂಥ ಧ್ವನಿ ಇವರ ಕಿವಿಗೆ ಕೇಳಿಸಿತು ಅಂತಾರೆ. ನೋಡೋಣ ಯಾರು ಅಳುತ್ತಿದ್ದಾರೆ ಅಂತ ಹೇಳಿ ಅದರ ಸನಿಹಕ್ಕೆ ಹೋಗಿ ನೋಡಿದಾಗ ಬಹಳ ರೋಮಾಂಚನಕಾರಿಯ ಅಂತ ಉಲ್ಲೇಖ ಮಾಡ್ತಾರೆ ಅವರು. ಒಂದು ಮಗು, ಪುಟ್ಟ ಮಗು, ಏನೊಂದು 4-5 ತಿಂಗಳಿನ ಕೂಸು, ಹಸುಗೂಸು. ಆ ಹಸುಗೂಸಿನ ಪಕ್ಕದಲ್ಲಿ ಒಂದು ಸೂಟ್ ಕೇಸ್ ಬಿದ್ದಿದೆ. ಅದರ ಪಕ್ಕದಲ್ಲಿ ಈ ಮಗು ಅಂಗಾತ ಬಿದ್ದಿದೆ. ಹೀಗೆ ಆ ಮಗುನ ಎದೆಯ ಮೇಲೆ ಭಗವದ್ಗೀತೆ ಪುಸ್ತಕ ಇದೆ. ಆ ಭಗವದ್ಗೀತೆ ಪುಸ್ತಕದಲ್ಲಿ ಇದೇ ಪೇಜು ತೆರೆದಿದೆ. ಯಾವ ಪೇಜು ಅಂದರೆ ಇದೇ 9ನೇ ಅಧ್ಯಾಯದ ಈ 31ನೇ ಶ್ಲೋಕ. ಅವರು ಉಲ್ಲೇಖ ಮಾಡ್ತಾರೆ, ನಾನು ಹೋಗಿ ನೋಡಿದ ತಕ್ಷಣ
ಆ ಮಗುವಿನ ಎದೆ ಮೇಲಿರುವಂಥ ಗೀತೆಯಲ್ಲಿ ನನಗೆ ಕಂಡ ಮೊದಲ ವಾಕ್ಯ ನಮೇ ಭಕ್ತಃ ಪ್ರಣಶ್ಯತಿ ಎನ್ನುವಂಥ. ಆಮೇಲೆ ಅವರು ಅದಕ್ಕೊಂದು ಸಮರ್ಥನೆಯ ಮಾತನ್ನು ಹೇಳ್ತಾರೆ. ಪ್ರಾಯಶಃ ತಾಯಿಯ ಮಡಿಲಲ್ಲಿ ಆ ಮಗು ಮನಗಿರಬೇಕು. ತಾಯಿ ಆ ಏರ್ ಕ್ರ್ಯಾಶಲ್ಲಿ ಇಲ್ಲ ಆಗಿಬಿಟ್ಟಿದ್ದಾಳೆ. ಆದರೆ ಯಾವ ಜನ್ಮದಲ್ಲಿ ಆ ಮಗು ಏನು ಪುಣ್ಯ ಮಾಡುತ್ತೇನೋ ಗೊತ್ತಿಲ್ಲ. ಪ್ರಾಯಶಃ ಭಗವಂತನೇ ಈ ಮಾತನ್ನು ಲೋಕಕ್ಕೆ ಸಾರಬೇಕು ಅಂಥೇಳಿ ಎಲ್ಲರೂ ಸತ್ತು ಸುಣ್ಣವಾಗಿ ಹೋಗಿದ್ದಿದ್ರೂ ಸಹ ಆ ಒಂದು ಮಗುವಿಗೆ ಮಾತ್ರ ಯಾವುದೇ ಅಪಾಯ ಆಗದೆ ಇರುವ ಹಾಗೆ ಆ ಸೂಟ್ ಕೇಸಿನ ಜೊತೆಯಲ್ಲಿ ಈ ಮಗುವು ಸಹ ಇಲ್ಲಿ ಬಂದು ಬೀಳುವಂಗೆ ಮಾಡಿರಬೇಕು ಪ್ರಾಯಶಃ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದರೆ, ಇಷ್ಟೆಲ್ಲ ಹೇಳೋದಕ್ಕೆ ನನ್ನ ಭಗವದ್ಗೀತೆಯ ಈ ಶ್ಲೋಕವೇ ನನಗೆ ಆಧಾರವಾಗ್ತದೆ ಅಂತಾರೆ. ಮಗುವಿನ ಹೃದಯದ ಮೇಲೆ ತೆರೆದಂಥ ಭಗವದ್ಗೀತೆ, ಅಲ್ಲಿ ಈ ಶ್ಲೋಕವೇ ಅವರ ಕಣ್ಣಿಗೆ ಬಿತ್ತು. ಅಂದರೆ ಈ ಶ್ಲೋಕ ಇರುವಂಥ ಪುಟ ತೆರೆದಿತ್ತು. ನಮ್ಮಲ್ಲಿ ಒಂದು ಮಾತುಂಟು, ಗೀತೆ ಅದು ಕೇವಲ ಗೀತೆ ಅಲ್ಲ, ಭಗವಂತನದೇ ಮಾತು. ಗೀತಾ ಎನ್ನುವಂಥದ್ದು ನನ್ನ ಮನೆ ಅಂತಾನೆ ಕೃಷ್ಣ ಸ್ವತಃ. ಗೀತಾಶ್ರಯೇ ಸದಾ ವಸಾಮಿ, ಗೀತೆ ಎನ್ನುವಂಥ ಮನೆಯಲ್ಲಿ ನಾನು ವಾಸ ಮಾಡ್ತೇನೆ ಅಂತ. ಹಾಗಾಗಿ ಅವನ ಮನೆಗೆ ಬಂದಂತಹ ಒಬ್ಬ ಭಕ್ತನನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ವೇನು? ಪ್ರಾಯಶಃ ಈ ಘಟನೆಯನ್ನು ಕೇಳಿ ಆದಮೇಲೆ ಭಗವಂತನ ಈ ವಾಣಿಯ ಬಗ್ಗೆ ಸಂಶಯ ಬರಲಿಕ್ಕಿಲ್ಲ. ನಮೇ ಭಕ್ತಃ ಪ್ರಣಶ್ಯತಿ ಅಂತ. ಇದು ಐತಿಹಾಸಿಕವಾದಂಥದ್ದು, ಕಥೆ ಅಲ್ಲ ಇದು. ಅದರ ಜೊತೆಗೆ ಪ್ರಾಯಶಃ ನಾನು ಭಗವದ್ಗೀತೆಯ ಪೀಠಿಗೆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ದೇನೆ. ಅಲ್ಲಿ ಉಪಾಧ್ಯಾಯ ವಾಡೆ ಅಂತ, ಅಲ್ಲಿ ವಿಠ್ಠಲೋಪಾಧ್ಯಾಯ, ಇದು ಸಹ ನಡೆದ ಘಟನೆ. 18ನೇ ಶತಮಾನದಲ್ಲಿ ಆದದ್ದು ಇದು. ವಿಠ್ಠಲೋಪಾಧ್ಯಾಯರು ಅಂತ ಒಬ್ಬ ಉಪಾಧ್ಯಾಯರು, ಮಹಾ ಶಾಸ್ತ್ರ ಸಂಪನ್ನರು, ಮಹಾಕರ್ಮಠರು, ಯಾರ ಹತ್ತಿರವೂ ಜೀವನದಲ್ಲಿ ಎಂದೂ ಏನನ್ನೂ ಬೇಡಿದವರಲ್ಲ. ಶಾಸ್ತ್ರ ಪಾಠವನ್ನು ಮಾಡಿ ಅದರಿಂದ ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸ್ತಾ ಇದ್ದವರು. ಮನೆಯಲ್ಲಿ ಕಡು ಬಡತನ, ಭಗವಂತನೇ ನನ್ನ ಜೀವನವನ್ನು ನಡೆಸಬೇಕು, ಸಾಗಿಸಬೇಕು ಅಂತ ನಂಬಿದವರು. ಆದರೆ ಒಂದು ಸಲ ಏನಾಯಿತು ಅಂದರೆ, ಮನೆಯಲ್ಲಿ ಪಾಠ ಮಾಡ್ತಾಯಿದ್ರು. ಅವತ್ತಿನ ಅಡಿಗೆಗೆ ಊಟಕ್ಕೆ ಏನಿರುತ್ತೋ ಅದನ್ನು ಮಾಡೋದು ಅವಳು ಹೆಂಡತಿ. ಅಂತಹ ತಪಸ್ವಿ ಜೀವನ ಗಂಡ ಹೆಂಡತಿದು. ಆದರೆ ಅವತ್ತು ಮಧ್ಯಾಹ್ನ ಆದರೂ ಸಹ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಏನೂ ಇರಲಿಲ್ಲ ಅಂತ ಉಲ್ಲೇಖ ಮಾಡುತ್ತೆ ಇತಿಹಾಸ. ಕೊನೆಗೆ ಪಾಠ ಮಾಡ್ತಾ ಇದ್ದಾರೆ ಯಜಮಾನರು, ಏನು ಹೇಳೋದು ಅಂತ ಇವಳು ಒಳಗೆ ಹೊರಗೆ ಓಡಾಡ್ತಾ ಇದ್ದಾಳೆ, ಎಷ್ಟೊತ್ತಿ ಪಾಠ ನಿಲ್ಲಿಸ್ತಾರೆ ಅಂತ. ಪಾಠ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಾಗ ಹೇಳಿದ್ಲಂತೆ, ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಏನೂ ಇಲ್ಲ ಅಂತ. ಏನು ಮಾಡಬೇಕು ಆಗ ಇವರು? ಆಗ ತಕ್ಷಣವೇ ಒಂದು ಮಾತು ಹೇಳಿದಂತೆ, ನಾನು ನನ್ನ ದೇವರನ್ನು ನಂಬಿದ್ದೆ, ಆದರೆ ಅವನಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ. ನನಗೆ ಇವತ್ತು ಊಟಕ್ಕೆ ಇಲ್ಲ ಅಂತ ಮಾಡಿಬಿಟ್ನಲ್ಲ. ಹಾಗಾಗಿ ನಾನು ಯಾವುದನ್ನು ನಂಬಿದ್ನೋ ಆ ನಂಬಿಕೆಯ ಮಾತು ಸುಳ್ಳಾಯಿತು ಅಂಥೇಳಿ ತಮ್ಮ ಕೆಂಪು ಮಷಿಯಿಂದ ಈ ಸಾಲ ಮೇಲೆ ಒಂದು ಗೆರೆ ಎಳೆದು ಬಿಟ್ರಂತೆ. ನಮೇ ಭಕ್ತಃ ಪ್ರಣಶ್ಯತಿ, ಇದು ಸುಳ್ಳು ಹೇಳಿದ್ದೀಯೇ ನೀನು ಅಂತ. ಅಷ್ಟು ಹೇಳಿ ಹೆಂಡತಿ ಹೇಳಿದಂತೆ, ಈ ಮಹಾರಾಷ್ಟ್ರದ ಇದರೊಳಗೆ ನಡೆದಿತ್ತು, ಅದು ವಿಠ್ಠಲನ ವಿಗ್ರಹ ಇದೆಯಲ್ಲ, ಪಂಢರಾಪುರ. ಆ ಪಂಢರಾಪುರದ ಬೀದಿಯಲ್ಲಿ ಯಾರತ್ರಾದರೂ ಏನಾದರೂ ಕೇಳಿ ಬರ್ತೇನೆ ಅಂತ, ಕೇಳಿ ಪಡೆದುಕೊಂಡು ಬರ್ತೇನೆ ಅಂತ. ಆದರೆ ಇವರು ಹೋಗಿ ಕೇಳಲಿಕ್ಕೆ ಅಂತ ಮುಂದಾದಾಗ ಇವರು ಬಾಯಿ ಕಟ್ಟಿ ಹೋಗ್ತಾ ಇತ್ತು. ಯಾಕೆ? ಈವರೆಗೆ ಜೀವನದಲ್ಲಿ ಯಾರತ್ರೂ ನನಗಿಲ್ಲ ಅಂತ ಕೊಡಿ ಅಂತ ಕೇಳಿದ ಬಾಯಲ್ಲ ಅದು.
ಕೊನೆಗೆ ಏನಾಯಿತು ಕೇಳಿದರೆ, ಎಲ್ಲರೂ ಇವರನ್ನು ಗೌರವದಿಂದ ಕಂಡು ನಮಸ್ಕರಿಸಿ ಕಳಿಸ್ತಾ ಇದ್ದರೆ ಅಷ್ಟೇ ಹೊರತನು ನಿಮಗೆ ನನ್ನಿಂದ ಏನಾಗಬೇಕು ಅಂತ ಯಾರೂ ಕೇಳಲಿಲ್ಲ. ಯಾಕೆಂದರೆ ಹಾಗೆ ಕೇಳುವಂತಹ ಪರಿಸ್ಥಿತಿಯನ್ನು ಅವರು ಎಂದೂ ತಂದಿರಲಿಲ್ಲ. ಏನು ಮಾಡಬೇಕು ಇವಾಗ ಹೇಳಿ? ಆದರೆ ಈ ಮಧ್ಯದಲ್ಲಿ ಒಂದು ಘಟನೆ ನಡೀತು. ಇವರು 10 ಕಡೆ ಸುತ್ತಿದ್ದಾರೆ, ಪ್ರತಿಯೊಬ್ಬರ ಮನೆ ಮುಂದೆ ಹೋಗಿ ನಿಂತಿದ್ದಾರೆ ಇವತ್ತೇನೋ ಕೇಳೋಣ ಅಂತ. ಆದರೆ ಹಾಗೆ ಕೇಳಬೇಕು ಅಂತ ಅಂದ್ಕೊಂಡಾಗಲೇ ಬಾಯಿ ಕಟ್ಟಿ ಹೋಗ್ತಾ ಇತ್ತು. ನನ್ನ ಜೀವನದಲ್ಲಿ ಈವರೆಗೆ ಯಾರ ಹತ್ರ ಏನೂ ಕೇಳಲಿಲ್ಲ, ಇವತ್ತೇನು ಕೇಳೋದು ಅಂತ. ನೋಡಿ, ಆ ಭಗವಂತನ ಬಗ್ಗೆ ಅಚಲವಾದ ವಿಶ್ವಾಸ ಇದ್ದಂಥ ವ್ಯಕ್ತಿಗೆ ನನ್ನ 6 ಅಡಿ ದೇಹವನ್ನು ಇನ್ನೊಬ್ಬರ ಹತ್ರ 3 ಅಡಿ ಮಾಡಬೇಕಾ ನಾನು ಎನ್ನುವಂಥ ಭಾವನೆ ಬಂದಾಗ ಅವನಿಗಾಗುವಂಥ ಹಿಂಸೆ ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಅದು ಆಗ ಹಾಗೆ 10 ಮನೆ ಕೇಳ್ತಾ ಇದ್ದಾರೆ. ಈ ಕಡೆಗೆ ಏನಾಯಿತು ಅಂದರೆ, ಒಬ್ಬಾತ ಕೂಲಿಯವನು ತನ್ನ ತಲೆ ಮೇಲೆ ಊಟದ ಸಾಮಗ್ರಿಗಳನ್ನು, ಅಕ್ಕಿ, ಬೇಳೆ, ಹುಣಸೆಹಣ್ಣು ಎಲ್ಲವನ್ನೂ ಇಟ್ಕೊಂಡು ಇವರ ಮನೆಗೆ ಬಂದಿದ್ದಾನೆ. ಮನೆಯಲ್ಲಿ ಹೆಂಡತಿ ಇದ್ದಾಳೆ. ಆ ಸಾಮಾನು ಮೂಟೆಯನ್ನು ಇಟ್ಟ. ಅಮ್ಮ, ಯಜಮಾನರು ಇದನ್ನು ಕಳಿಸಿದ್ದಾರೆ, ಮನೆಗೆ ಕೊಟ್ಟು ಬಾ ಅಂತೇಳಿ. ಅವರೇನೋ ಒಂದು ಸ್ವಲ್ಪ ಕೆಲಸ ಇದಂತೆ, ಅದನ್ನು ಪೂರೈಸಿಕೊಂಡು ಬರ್ತಾರಂತೆ ಅಂತ ಹೇಳಿದ. ಸಾಮಾನಿಟ್ಟ, ಎದ್ದು ನಿಂತು ನೋಡಿದಾಗ ಅವನ ಈ ತುಟಿ ಹತ್ತಿರ ರಕ್ತ ಹರಿತಾ ಇತ್ತು. ಆಗ ಕೇಳಿದಂತೆ, ಯಾಕಪ್ಪ ರಕ್ತ ಹರಿತಾ ಇದೆ, ಏನಾಯಿತು ಅಂತ. ಆಗ ಆತ ಹೇಳಿದಂತೆ, ಇನ್ನೇನಿಲ್ಲ, ನಾನು ಸ್ವಲ್ಪ ಸಾಮಾನು ತಗೊಂಡು ಹೊರಡೋದನ್ನು ತಡ ಮಾಡಿದೆ. ಅಷ್ಟಕ್ಕೆ ಕೋಪಿಸಿಕೊಂಡಂಥ ನಿಮ್ಮ ಯಜಮಾನರು ನನ್ನ ಮುಖದ ಮೇಲೆ ಹೊಡೆದು ಬಿಟ್ಟರು. ಹಾಗಾಗಿ ಆ ನೋವು ಒಳಗಡೆ ಗಾಯ ಆಗಿ ನನ್ನ ಬಾಯಿಂದ ರಕ್ತ ಸುರಿತಾ ಇದೆ ಅಂತ ಹೇಳಿದ್ನಂತೆ. ಅವನು ಹೊರಟು ಹೋದ 5 ನಿಮಿಷಕ್ಕೆ ವಿಠ್ಠಲೋಪಾಧ್ಯಾಯರು ಮನೆಗೆ ಬಂದರು. ಮನೆಗೆ ಬಂದು ನೋಡಿದರೆ ಹೆಂಡತಿ ಅಡುಗೆ ಸಿದ್ಧತೆ ಮಾಡ್ತಿದ್ದಾಳೆ. ಕೇಳಿದರು, ಏನು ಸಾಮಾನು ಬಂದಿದೆ? ಯಾರು ಕೊಟ್ಟರು? ಅದೇ ನೀವೇ ಒಬ್ಬನ ತಲೆ ಮೇಲೆ ಹೊರಿಸಿ ಕಳಿಸಿದ್ರಲ್ಲ, ತಡವಾಯಿತು ಅಂತೇಳಿ ಅವನು ಬಾಯಿ ಮೇಲೆ ಹೊಡೆದ್ರಂತೆ, ನೀವು ರಕ್ತ ಸುರಿತಾ ಇತ್ತು ನೋಡಿದೆ ನಾನು. ಆಗ ವಿಠ್ಠಲೋಪಾಧ್ಯಾಯರು ಹೇಳ್ತಾರೆ, ನಾನು ಈವರೆಗೆ ಯಾವ ದೇವನನ್ನು ನಂಬಿದ್ದನೋ ಅವನು ನನ್ನ ಕಣ್ಣಿಗೆ ಕಾಣಲಿಲ್ಲ, ನಿನ್ನ ಕಣ್ಣಿಗೆ ಕಂಡ. ನನಗೆ ಯಾಕೆ ಕಾಣಿಸ್ಲಿಲ್ಲ ಅಂದರೆ, ನಾನು ಅವನು ಹೇಳಿದ ಮಾತು ಸುಳ್ಳು ಅಂಥೇಳಿ ನಾನು ಕೆಂಪಿಂಕಲ್ಲಿ ಹೊಡೆದು ಹಾಕಿಬಿಟ್ನಲ್ಲ, ಅದು ನಾನು ಮಾಡಿದಂಥ ಘನಘೋರ ಅಪರಾಧ. ಹಾಗಾಗಿ ಅವನನ್ನು ನೋಡುವ ಭಾಗ್ಯ ನಿನಗೆ ಬಂತು, ನನಗೆ ಸಿಗಲಿಲ್ಲ ಅಂಥೇಳಿ ಮರುಕ್ಷಣವೇ ಅದನ್ನು ಉಜ್ಜಿ ಮತ್ತೆ ಸರಿಯಾಗಿ ಹಾಗೆ ಬರೆದಿಟ್ಟಂತೆ. ಯಾಕೆ ಹೇಳಿದೆ? ನಮೇ ಭಕ್ತ ಪ್ರಣಶ್ಯತಿ, ನಂಬಿದವರನ್ನು ಕೈ ಬಿಡುವುದಿಲ್ಲ. ಈ ಹಿನ್ನೆಲೆಯಲ್ಲೇ ಬಂದಿದ್ದು. ಹೂವ ತರುವರ ಮನೆಗೆ ಹುಲ್ಲ ತರುವ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಅರ್ಜುನ ಪ್ರತಿಜಾನೀಹಿ, ನೀನು ಇದನ್ನು ಪ್ರತಿಜ್ಞೆ ಮಾಡಿ ಅರ್ಥ ಮಾಡಿಕೊ, ಈ ವಿಷಯ ಎಲ್ಲ ಸಂಶಯ ಪಡಬೇಡ ಅಂತ. ಇಷ್ಟಾದರೂ ನಮ್ಮ ಮನಸ್ಸು ಸಂಶಯ ಕೊಡ್ತದೆ ಅಂದರೆ ನಮಗಿಂತ ಪರಮ ಮೂರ್ಖರು ಬೇರೆ ಇದ್ದಾರೆ. ಯಾರ ಮನಸ್ಸು ಹೀಗೆ ಸಂಶಯ ಪಡುತ್ತೋ ಅವರು ಗೀತೆಯನ್ನು ಓದಲಿಕ್ಕೆ ಅರ್ಹರಲ್ಲ. ಹಾಗಾಗಿ ನಮೇ ಭಕ್ತ ಪ್ರಣಶ್ಯತಿ, ಇಂತಹ ಆ ಅನನ್ಯ ಭಾಕಾದವನೇ ನಿಜವಾದ ಭಕ್ತ. ಅವನಿಗೆ ಎಂದೂ ಸಹ ನಾಶ ಅನ್ನೋದಿಲ್ಲ. ಭಗವದ ಅನುಗ್ರಹದಿಂದ ಅವನು ವಂಚಿತನಾಗುವುದಿಲ್ಲ. ಇದಕ್ಕೆ ಇನ್ನೂ ಬೇಕಷ್ಟು ಉದಾಹರಣೆ ಕೊಡ್ಬೋದು. ಆದರೆ ನಮ್ಮ ಹೃದಯ ಮುಟ್ಲಿಕ್ಕೆ ಸಾಕು ಇಂಥ 1-2 ಉದಾಹರಣೆಗಳು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶಬ್ದ, ಅದಕ್ಕೂ ಮೊದಲು ಆಚಾರ್ಯ ಶಂಕರ ಭಗವತ್ಪಾದರು ಇಲ್ಲಿ ಒಂದು ಶಬ್ದ ಹೇಳ್ತಾರೆ. ಭಕ್ತ ಅಂದರೆ ಯಾರು ಕೇಳಿದರೆ, ಮೈ ಸಮರ್ಪಿತ ಅಂತರಾತ್ಮ. ಅಂತರಾತ್ಮ ಅಂದರೆ ಅಂತಃಕರಣ, ಮನಸ್ಸು. ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನನಗೆ ಕೊಟ್ಟಿರ್ತಾನೆ, ಅವನೇ ನಿಜವಾದ ಭಕ್ತ. ನಾವು ಮನಸ್ಸನ್ನು ಸಂಪೂರ್ಣವಾಗಿ ಕೊಡುವುದಿಲ್ಲ. ಹಾಗಾಗಿ ನಾವು ಭಕ್ತರು ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯರ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 32ನೆಯ ಶ್ಲೋಕ. ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ.
ಅರ್ಜುನ, ಪೂರ್ವಾರ್ಜಿತವಾದಂಥ ಪಾಪದಿಂದ ಜನಿಸಿದಂತಹ ಸ್ತ್ರೀ, ವೈಶ್ಯ ಮತ್ತು ಶೂದ್ರರೂ ಸಹ ನನ್ನನ್ನು ಆಶ್ರಯಿಸಿ ನನ್ನ ಭಕ್ತರಾದರೆ ಅವರೂ ಸಹ ಉತ್ತಮ ಗತಿಯನ್ನು ಪಡೀತಾರೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದ ಅರ್ಥವನ್ನು ಇಷ್ಟೇ ತಿಳ್ಕೊಂಡ್ರೆ ಇದು ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗುವುದೇ ಹೆಚ್ಚು. ಸ್ವಲ್ಪ ವಿವರಣೆ ಬೇಕು ಇದಕ್ಕೆ. ಯಾಕೆ ಅಂದರೆ ಈ ಶ್ಲೋಕವನ್ನು ನೋಡಿದ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಕೃಷ್ಣ ಹೀಗೆ ಹೇಳಿದ? ಇಲ್ಲಿ ಏನು ಹೇಳ್ತಾನೆ ಕೃಷ್ಣ? ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ. ಪಾಪಯೋನಿಗಳಾದಂತಹ ಸ್ತ್ರೀಯರು, ವೈಶ್ಯರು, ಶೂದ್ರರು. ಇದಕ್ಕೆ ಹೀಗೆ ಒಂದು ಅರ್ಥ, ಹೀಗೂ ಅರ್ಥ ಮಾಡ್ಬೋದು. ಅದಿಲ್ಲದೆ ಇದ್ದರೆ ಹೀಗೆ ಅರ್ಥ ಮಾಡ್ಬೋದು, ಸ್ತ್ರೀಯ ವೈಶ್ಯಾ ಶೂದ್ರಾ ಪಾಪಯೋನಯ ಅಂತ. ಅಂದರೆ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಮತ್ತು ಪಾಪ ಯೋನಿಗಳ ಅಂತ ಇನ್ನುಳಿದಂಥವರು, ಹೀಗೆ 4 ಗುಂಪು ಅಂತ ಒಂದು ಅರ್ಥ. ಇನ್ನೊಂದರ್ಥ, ಆ ಪಾಪಯೋನ ಅನ್ನೋದಕ್ಕೆ ಈ 3ಕ್ಕೂ ವಿಶೇಷಣ ಮಾಡಿಬಿಡೋದು, ಪಾಪಯೋನಿಗಳಾದ ಸ್ತ್ರೀಯರು, ವೈಶ್ಯರು, ಶೂದ್ರರು ಅಂತ. ಹೇಗೇ ಹೇಳಿದ್ರೂ ಸಹ ಈವರೆಗೆ ನಾವು ನಂಬಿಕೊಂಡು ಬಂದಂಥ ವಿಶ್ವಾಸ ಕುಸಿಯುವುದಂತೂ ಸತ್ಯ. ಹಾಗಿದ್ದರೆ ಪ್ರಾಚೀನ ವ್ಯಾಖ್ಯಾನಕಾರರು ಈ ವಿಷಯದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಎಲ್ಲರಿದ್ದು ಒಂದೇ, ಕೃಷ್ಣ ಏನು ಹೇಳಿದ್ದಾನೋ ಅದನ್ನು ಬರೀತಾರೆ. ತಮ್ಮ ಸ್ವಂತ ಅಭಿಪ್ರಾಯ ಹೇಳುವಲ್ಲಿ ಎಲ್ಲರೂ ಸಹ ಪರಮ ಮೌನಿಗಳು. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಕೃಷ್ಣನ ಮಾತನ್ನು ಇವರೆಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತಾಯಿತು. ಆದರೆ ನಮ್ಮ ಸಂಶಯ ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಾಚೀನ ವ್ಯಾಖ್ಯಾನಕಾರರು ಕೃಷ್ಣನ ಮಾತನ್ನು ಒಪ್ಪಿಕೊಂಡಿದ್ದಾರೆ ಎಂದ ಮಾತ್ರಕ್ಕೆ ನಾವು ಇದನ್ನು ಒಪ್ಪಿಕೊಳ್ಳಬೇಕಾ? ಹಾಗಾಗಿ ಈ ಮಾತು ನಮ್ಮ ಸಮುದಾಯದಲ್ಲಿ ಕೆಲವರಿಗೆ, ಅಂದರೆ ವಿಶೇಷವಾಗಿ ನಮ್ಮ ತಾಯಂದಿರಿಗೆ ಮತ್ತು ವೈಶ್ಯ ಬಂಧುಗಳಿಗೆ, ಶೂದ್ರರಿಗೆ, ಇವರಿಗೆಲ್ಲರಿಗೂ ಬೇಸರವನ್ನು ಉಂಟು ಮಾಡುವಂಥ ಮಾತನ್ನು ಭಗವಂತ ಹೇಳಿದಾಗ ಆಗಲಿಲ್ವಾ? ಇದಕ್ಕೇನು ಉತ್ತರ? ಗೀತೆಯಲ್ಲಿ ಅಧ್ಯಯನಶೀಲರಾದವರ ತಲೆ ತಿನ್ನಲಿಕ್ಕೆ ಬೇಕಾದಂತಹ ಸಾಕಷ್ಟು ಶ್ಲೋಕಗಳಿವೆ. ಅದರ ಜೊತೆಗೆ ನಮ್ಮನ್ನು ಕಾಡುವ ಪ್ರಶ್ನೆ, ಕೃಷ್ಣ ಯಾಕೆ ಹೀಗೆ ಹೇಳ್ದ? ವ್ಯಾಖ್ಯಾನಕಾರ ಏನು ಮುಟ್ಟೋದಿಲ್ಲ. ಹಾಗಾದರೆ ವ್ಯಾಖ್ಯಾನಕಾರ ನಾವು ಬೈಯೋ ಪ್ರಶ್ನೆನೇ ಇಲ್ಲ. ಕೃಷ್ಣ ಯಾಕೆ ಹೀಗೆ ಹೇಳಿದ? ಯಾಕೆ ಹೀಗೆ ಹೇಳಿದ ಅಂತ ಹೇಳಬೇಕ್ರೆ ಇನ್ನೊಂದು ನಮಗೆ ತಲೆಯಲ್ಲಿ ನೆನಪಿಗೆ ಬರ್ತದೆ. ನಿನ್ನೆ ಅಷ್ಟೇ ಹೇಳಿದ್ದಾನೆ, ಸಮೋಹಂ ಸರ್ವಭೂತೇಷು, ಎಲ್ಲರಲ್ಲೂ ನಾನು ಸಮನಾಗಿರ್ತೇನೆ ಅಂತ ಹೇಳಿದವನು ಇಲ್ಲಿ ಯಾಕೆ ಈ ಪಕ್ಷಪಾತದ ಭಾವನೆ ಬರುವ ಹಾಗೆ ಕೃಷ್ಣ ಮಾತು ಹೇಳಿದ? ಈ ಸಂಶಯ ಕಾಡುತ್ತಲ್ವಾ? ಹಾಗೆ ಅಂತ ಕೃಷ್ಣ ಹೇಳಿದ್ದು ತಪ್ಪು ಅಂತ ಹೇಳುವಂಥ ಧೈರ್ಯ ನಮಗಿಲ್ಲ. ಯಾಕೆ ಕೇಳಿದರೆ ಅವನು ಎಲ್ಲೂ ಸುಳ್ಳು ಹೇಳೋದಿಲ್ಲ. ಹಾಗೆ ಅಂತ ನಮಗೆ ಈ ಮಾತು ಇಷ್ಟ ಆಗೋದಿಲ್ಲ. ನನ್ನನ್ನು ಸೇರಿಸಿಕೊಂಡು ನಮಗೆ ಇಷ್ಟ ಆಗುವುದಿಲ್ಲ. ಕೃಷ್ಣನ ಮಾತು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಿದ್ರೆ ಈ ನಮಗೆ ಇಷ್ಟ ಆಗದೇ ಇರುವ, ಕೃಷ್ಣನ ಮಾತು ಸುಳ್ಳು ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ಇದು ಎರಡರ ಮಧ್ಯೆಯಲ್ಲಿ ಯಾವುದೋ ಒಂದು ಕಠೋರ ಸತ್ಯ ಇರಬೇಕು ಅಲ್ವಾ? ಯಾಕೆ ಕೃಷ್ಣ ಹೀಗೆ ಹೇಳಿದ? ಗೀತೆಯ ಅಧ್ಯಯನಶೀಲರಾದವರಿಗೆ, ತತ್ರಾಪಿ ಎಲ್ಲ ಹೆಣ್ಣು ಮಕ್ಕಳಿಗೆ. ಯಾಕೆಂದರೆ ಈಗ ಸುಮಾರು 10 ವರ್ಷಗಳ ಹಿಂದೆ ಒಬ್ಬಾಕಿ ತಾಯಿ ನನ್ನ ಹತ್ರ ಈ ಶ್ಲೋಕವನ್ನು ಇಟ್ಕೊಂಡು ಸುಮಾರು ಎಷ್ಟೋ ತಿಂಗಳುಗಳ ಕಾಲ ವಾದ ಮಾಡಿದ್ದಾಳೆ. ನನಗೆ ಅದರಿಂದ ತುಂಬ ಅನುಕೂಲ ಆಯಿತು. ಯಾಕೆಂದರೆ ನಾನು ಸಾಕಷ್ಟು ಅಧ್ಯಯನಕ್ಕೆ ತೊಡಗಿದೆ. ಯಾಕೆ ಹೇಳಿದೆ? ಯಾಕೆಂದರೆ ಸಹಜ, ಈ ಮಾತನ್ನು ಕೇಳಿದಾಗ ಇಡೀ ಸ್ತ್ರೀ ಸಮುದಾಯಕ್ಕೆ ಬೇಸರ ಆಗ್ತದೆ, ವೈಶ್ಯ ಸಮುದಾಯಕ್ಕೆ ಬೇಸರ ಆಗ್ತದೆ, ಅರ್ಥ ಸರಿಯಾಗಿ ಗೊತ್ತಾಗದೇ ಇದ್ದರೆ. ಆದರೆ ಅದರ ಹಿಂದೆ ಕೃಷ್ಣನ ಕಳಕಳಿ ಏನಿದೆ ಅನ್ನೋದನ್ನು ನಾವು ಭೇದಿಸಬೇಕು ಅಷ್ಟೇ. ಅದು ಗೊತ್ತಾದಾಗ ಹೌದು ಅಂತ ಅನಿಸ್ತದೆ. ಹಾಗೆ ಮೇಲ್ನೋಟಕ್ಕಷ್ಟೇ ಹೇಳಿಬಿಟ್ಬಿಟ್ರೆ ಮತ್ತು ಗೀತೆಯನ್ನು ಓದುವಂಥ ಅಧ್ಯಯನಶೀಲತೆಯೇ ಸತ್ತು ಹೋಗಿಬಿಡ್ತದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಬರಿತಾ
ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ, ಯಾರ್ಯಾರು ಇಂಥವರೂ ಸಹ ಉದ್ಧಾರ ಆಗ್ತಾರೆ ಅಂತ ಒಂದು ಶಬ್ದ ಬರುತ್ತೆ. ಅಂದರೆ ನನ್ನನ್ನು ಸಂಪೂರ್ಣವಾಗಿ ನೆಚ್ಚಿಕೊಂಡಂಥ ಇಂತಿಂಥವರೂ ಎಲ್ಲ ಯಾರ್ಯಾರು ಅಂದರೆ, ಮಾಮಿ ಪಾರ್ಥವ್ಯಪಾಶ್ರಿತ ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಮಧುಸೂದನ ಸರಸ್ವತಿಗಳು ಒಂದು ಶ್ಲೋಕನ ಉದಾಹರಿಸ್ತಾರೆ. ಕಿರಾತರು ಅಂದರೆ ಕಾಡಿನಲ್ಲಿರುವಂಥ ಬೇಡರು, ಸಂಸ್ಕಾರರಹಿತರಾದವರು, ಮತ್ತು ಹೂಣರು, ಅವರಿಗಿಂತ ಇನ್ನೂ ಕಳಪೆ ಮಟ್ಟದ ಜೀವನ ಸಾಗಿಸುವವರು. ಆಂಧ್ರರು, ಪುಲಿಂದರು ಅಂದರೆ ಬೇಡರು, ಪ್ರಾಣಿಗಳನ್ನು ಕೊಂದು ಅವರ ಮಾಂಸವನ್ನು ತಿಂದು ಬದುಕುವಂಥವರು. ಪುಲ್ಕಸಾಹ, ಇವರು ಸಹ ಕಳ್ಳರು. ಮತ್ತು ಆಭೀರ, ಕಂಕ, ಯವನಾಹ, ಖಶಾದಯ, ಎನ್ನೇಚ ಪಾಪಾಹ ಅಂದರೆ ತಮ್ಮ ಜೀವನದುದ್ದಕ್ಕೂ ಪಾಪ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವವರು ಇವರೆಲ್ಲರೂ ಸಹ. ಇಂಥವರೂ ಸಹ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ, ಭಗವತ್ ಸ್ಮರಣೆಯಿಂದ ಶುದ್ಧರಾಗ್ತಾರೆ. ಇಂಥವರೂ ಆಗ್ತಾರೆ ಅಂತಾದರೆ ಮತ್ತೆ ಈ 4 ಜನರನ್ನು ಕೃಷ್ಣ ಯಾಕೆ ಹೀಗೆ ಹೇಳಿದ? ಅವನು ಏನು ಹೇಳ್ತಾನೆ? ಇಂಥವರು ಸಹ ಪರಾಗತಿಯನ್ನು ಪಡಿತಾರೆ, ಆದರೆ ಅವನ್ನ ಕೆಳಕ್ಕೆ ಇರಿಸಿ ಮೇಲೆ ಬಂತಾರೆ ಅಂತ ಹೇಳ್ದಂಗೆ ಆಯ್ತಲ್ಲ. ಯಾಕೆ ಕೆಳಕ್ಕೆ ಇಳಿಸಿದ? ಕೃಷ್ಣ ಕೆಳಕ್ಕೆ ಇಳಿಸಲಿಲ್ಲ, ಆದರೆ ನಮಗೆ ಹಾಗೆ ಅನಿಸಿಬಿಡ್ತದೆ. ಇಲ್ಲಿರುವಂತಹ ಹಾಗಿದ್ರೆ ತಾತ್ವಿಕವಾದ ವಿಚಾರ ಏನು? ಪೂಜ್ಯ DVG ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರ ಜೀವನ ಧರ್ಮ ಯೋಗದಲ್ಲಿ. ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯವರು ಇಲ್ಲಿ ಏನು ಇರಬಹುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಮತ್ತು DVG ಅವರು ಹೇಳಿದಂಥ ಮಾತನ್ನು ಸಹ ಇಟ್ಕೊಂಡು ಕೃಷ್ಣನ ಹೃದ್ಗತವಾದ ಅಭಿಪ್ರಾಯ ಇಲ್ಲಿ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೇನೆ. ಇಷ್ಟ ಆದರೆ ಒಪ್ಕೊಳ್ಳಿ, ಇಲ್ಲದಿದ್ದರೆ ನನ್ನ ಉತ್ತರ ಪ್ರಾಮಾಣಿಕವಾಗಿಲ್ಲ, ಕೃಷ್ಣನ ಮಾತು ಹಾಗೆಯೇ ಗೊಂದಲವಾಗಿಯೇ ಇರ್ತದೆ ಅಂತ ಅಂದ್ಕೊಂಡು ಕೈ ಚೆಲ್ಲಿ ಹೊರಟು ಹೋಗೋಣ. ಆಮೇಲೆ ಅಷ್ಟೇ ನೋಡೋಣ. ಯಾಕೆ ಕೇಳಿದರೆ ಇದು ಶಾಸ್ತ್ರೀಯ ವಿಚಾರ. ಶಾಸ್ತ್ರೀಯ ವಿಚಾರವನ್ನು ನಾವು ಆ ನೆಲೆಯಲ್ಲಿ ನಿಂತೇ ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಏನು ಹಾಗಿದ್ದರೆ ವಿಚಾರ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ಜಾತಿಯಲ್ಲ, ವರ್ಣಗಳು ಅಂತ. ಜಾತಿ ಸಾವಿರಾರುಂಟು ಬೇರೆ ಬಿಡಿ, ವರ್ಣ ಅಂದರೆ 4 ಸ್ವಭಾವದ ಜನರಿದ್ದಾರೆ ಅಂತ. ಇಲ್ಲಿ ಈ ಬ್ರಾಹ್ಮಣ ವರ್ಣದವನಿಗೆ ಈ ಭಕ್ತಿ ಮತ್ತು ಶ್ರದ್ಧೆ ಎನ್ನುವಂಥದ್ದು ಇವತ್ತಿನ ಜಾತಿ ಬ್ರಾಹ್ಮಣರಿಗೂ ಸಹ ಅಂತ ಅಂದ್ಕೊಳ್ಳೋಣ. ಬೇಕಿದ್ರೆ ಅವರಿಗೆ ವಂಶಗುಣವಾಗಿ ಸಮಾಜ ಪ್ರಭಾವದಿಂದಲೂ ಸಹ ಇತರರಿಗಿಂತ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ. ಸಾಧ್ಯತೆ ಇದ್ದು ಮಾತ್ರ ಎಲ್ಲರಿಗೂ ಇರ್ತದೆ ಅಂತಲ್ಲ. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಬೇಕು ನೀವು. ಅದರ ಜೊತೆಗೆ ಈ ದೇಹ ದಂಡನೆ ಮತ್ತು ಚಿತ್ತ ಏಕಾಗ್ರತೆ ಇದೆಲ್ಲವೂ ಸಹ ಅವನಿಗೆ ಬೇರೆಯವರಿಗಿಂತ ಹೆಚ್ಚು ಸುಲಭ. ಏಕೆಂದರೆ ಬಾಲ್ಯದಲ್ಲಿ ಅಂಥ ವಾತಾವರಣವನ್ನು ಕೊಡುವಂಥ ತಂದೆ ತಾಯರು ಸಿಕ್ಕಿದರೆ ಆ ಸಮುದಾಯಕ್ಕೆ ಹೆಚ್ಚು ಅನುಕೂಲಕರವಾಗಿ ಇದು ಒಗ್ಗುತ್ತದೆ. ಆದ್ದರಿಂದ ಆತನಿಗೆ ಭಗವತ್ ಸಾನ್ನಿಧ್ಯದ ದಾರಿ ಹೆಚ್ಚು ಕಷ್ಟ ಆಗಲಾರದು. ಮನಸ್ಸಿದ್ರೆ, ತೀವ್ರವಾದ ಆಸಕ್ತಿ ಇದ್ದರೆ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಒಂದಂಶ ಇಷ್ಟಾದ ಮೇಲೆ ಕ್ಷತ್ರಿಯನಿಗೂ ಸಹ ಹಾಗೆಯೇ ಅಂತ. ಯಾಕೆಂದರೆ ಬ್ರಾಹ್ಮಣನದು ಒಂದು ರೀತಿಯ ವಿದ್ಯಾ ತಪಸ್ಸಾದಂತೆ ಈ ಕ್ಷತ್ರಿಯನದು ಶಸ್ತ್ರಾಭ್ಯಾಸ ಮತ್ತು ಶರೀರ ವ್ಯಾಯಾಮದ ತಪಸ್ಸು. ಏಕೆಂದರೆ ಅವನು ತನ್ನ ಜೀವನದಲ್ಲಿ ದೇಹ ದಂಡನೆಯನ್ನು ಸಾಕಷ್ಟು ಮಾಡ್ತಾನೆ. ನೀವು ನಮ್ಮ ದೇಶದ ಈ ಬಿಲ್ಲು ವಿದ್ಯೆಗೆ ಸಂಬಂಧಪಟ್ಟಂತಹ ಸಂದರ್ಭವನ್ನು ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ. ಅವನು ತನಗೆ ತಾನೇ ಚುಚ್ಚಿಕೊಂಡು ವೇದನೆಯನ್ನು ಅನುಭವಿಸಿ ಮುಂದೆ ಯುದ್ಧದಲ್ಲಿ ಎದುರಾಳಿಯಾದವನು ಬಾಣ ಬಿಟ್ಟರೆ ನಾನು ಇದನ್ನು ಹೀಗೆ ಸಹಿಸಿಕೊಳ್ಬೇಕು ಅಂತ. ಅಂದರೆ ಆ ದೇಹ ದಂಡನೆಗೆ ಅವನು ತನ್ನನ್ನು ತಾನು ಮೊದಲಿಂದನೂ ಸಹ ಒಗ್ಗಿಸಿಕೊಳ್ತಾ ಬರ್ತಾ ಇರ್ತಾನೆ. ಇದು ಏನು ಆಶ್ಚರ್ಯ ಅಲ್ಲ. ಮಹಾಭಾರತದಲ್ಲಿ ಭೀಮಾರ್ಜುನರು ಮಗಧನ ಆಸ್ಥಾನಕ್ಕೆ ಹೋದಾಗ ಜರಾಸಂಧ ನೋಡಿದ ತಕ್ಷಣ ಹೇಳಿದಂತೆ, ಏನು ನಿಮ್ಮ ಮೈ ಮೇಲೆಲ್ಲ ಯುದ್ಧ ಮಾಡಿದ ಕಲೆ ಇದೆ, ಆದರೆ ಬ್ರಾಹ್ಮಣರು ಅಂತ ಹೇಳ್ತೀರಿ, ಹೇಗೆ ಇದು ಸಾಧ್ಯ ಇದು ಅಂತ. ಅಂದರೆ ಆ ದೇಹದಂಡನೆ ಅವನಿಗೆ
ಮತ್ತು ಮನಸ್ಸು ಇವುಗಳ ಸಂಸ್ಕಾರಗಳಿಂದಾಗಿ ಭಕ್ತಿನಿಷ್ಠೆ ಎನ್ನುವಂತಹದ್ದು ಅಷ್ಟು ಕಷ್ಟ ಆಗಲಾರದು. ಯಾಕೆಂದರೆ ನೋಡಿ, ಜನಕ ಎನ್ನುವಂಥವನು ಕ್ಷತ್ರಿಯ ಮಹಾರಾಜ, ಮಿಥಿಲಾ ದೇಶದ ರಾಜ. ಅಂಥವನು ಸಹ ನಮ್ಮ ದೇಶದ ಋಷಿಮುನಿಗಳಿಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿದಂಥ ಉಪನಿಷತ್ತುಗಳು ಹೇಳ್ತವೆ. ಅಂದರೆ ಅವನು ತನ್ನ ಈ ಹಿನ್ನೆಲೆಯಲ್ಲಿ ತನ್ನ ಮನಸ್ಸನ್ನು ಇದಕ್ಕೆ ಒಗ್ಗಿಸಿಕೊಳ್ಳಬಲ್ಲ. ಎರಡು. ಇನ್ನು ಮೂರನೇದಕ್ಕೆ ಬರೋಣ. ಸ್ತ್ರೀಯ ಅಂತ ಶಬ್ದ ಉಂಟು. ಸ್ತ್ರೀಯೋ ಅಂದರೆ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದೇ ಪೂರ್ವಾಗ್ರಹವನ್ನು ತುಂಬಿಕೊಳ್ಳದೆ ಈ ವಿಷಯವನ್ನು ನಾವು ಸ್ವೀಕರಿಸಬೇಕು. ಯಾಕೆ ಅವರ ಹೆಸರನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ಅಂದರೆ, ಅವರಿಗೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವಾಗ ಕೆಲವು ತೊಡಕುಗಳಿವೆ. ಎಲ್ಲರಿಗೂ ಅಲ್ಲ, ಬಹುಭಾಗ ಸ್ತ್ರೀಯರಿಗೆ ಅಂತ. ಆ ಹಿನ್ನೆಲೆಯಲ್ಲಿ ಕೃಷ್ಣನ ಮಾತು ಏನು ಅಂದರೆ, ಆಕೆಗೆ ಅಂದರೆ ಸ್ತ್ರೀಗೆ ಈ ಪ್ರಕೃತಿ ರಚನೆಯಿಂದಲೇ ಕೆಲವು ದೈಹಿಕ ನ್ಯೂನತೆಗಳು ಇವೆ. ಒಂದೆರಡು ಉದಾಹರಣೆ ಕೊಡ್ತೇನೆ. ಒಂದು ಮಾಸಿಕವಾದಂತಹ ರಜೋಮಾಲಿನ್ಯ, ಮತ್ತು ಸೂತಿಕಾ ಮಾಲಿನ್ಯ. ಇದೆಲ್ಲ ಮತ್ತು ನಾನು ಬಿಡಿಸಿ ಹೇಳಬೇಕಾದ್ದಿಲ್ಲ, ಮಕ್ಕಳನ್ನು ಹೆತ್ತಂಥ ಎಲ್ಲ ತಾಯಂದಿರಿಗೂ ಗೊತ್ತಿರುವಂಥ ವಿಷಯ. ಈ ರಜೋಮಾಲಿನ್ಯ ಮತ್ತು ಸೂತಿಕಾ ಮಾಲಿನ್ಯಗಳಿಂದಾಗಿ ಕಾಯಿಕ ತಪಸ್ಸಿಗೆ ಭಂಗ ಬರ್ತದೆ. ಅಷ್ಟೇ ಅಲ್ಲ, ಆ ರಜೋಮಾಲಿನ್ಯದ ಸ್ಥಿತಿಯಲ್ಲಿ ಕಾಯಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಅವರಿಗಾಗುವಂಥ ಹಿಂಸೆ ಎಷ್ಟು ಅನ್ನೋದು ಆ ಸ್ತ್ರೀ ಸಮುದಾಯಕ್ಕೆ ಗೊತ್ತು, ಅವ್ರನ್ನ ಟ್ರೀಟ್ ಮಾಡುವಂಥ ಗೈನಕಾಲಜಿಸ್ಟಿಗೆ ಗೊತ್ತು. ಮತ್ತು ಮನಸ್ಸನ್ನು ಕ್ಷೋಭೆಗೊಳಿಸುವಂಥದ್ದು. ಇನ್ನು ಈ ಸೂತಿಕಾ ಮಾಲಿನ್ಯಗಳು ನಿಲ್ಲುವಂತಹ ಸಂದರ್ಭದಲ್ಲಿ ಅವರು ಅನುಭವಿಸುವಂತಹ ಮಾನಸಿಕವಾದಂಥ ಹಿಂಸೆ ಇನ್ನೊಂದು ಸ್ತ್ರೀಗೆ ಮಾತ್ರ ಅರ್ಥ ಆಗಬಲ್ಲದು, ಬೇರೆ ಪುರುಷರಿಗೆ ಅರ್ಥ ಆಗಲಿಕ್ಕಿಲ್ಲ. ಇವರು ಏನು ಹುಚ್ಚುಚ್ಚಾಗಿ ಆಡ್ತೀಯ ಮನೆಯಲ್ಲಿ ಅಂತ ಬೈಲಿಕ್ಕಷ್ಟೇ ಗೊತ್ತು ಆ ವಿಷಯದಲ್ಲಿ. ಹೀಗೆ ಅವರ ಮನಸ್ಸನ್ನು ಈ ಎಲ್ಲ ಏರುಪೇರುಗಳು ಸಾಕಷ್ಟು ಕ್ಷೋಭೆಗೊಳಿಸ್ತವೆ. ಹಾಗೆ ಏನಾಗುತ್ತೆ ಅಂದರೆ, ಅದಕ್ಕಿಂತ ಮುಖ್ಯವಾಗಿ ಈ ಸ್ತ್ರೀ ಹೃದಯದಲ್ಲಿ ಪ್ರಕೃತಿ ಮಮತಾ ಮತ್ತು ವಾತ್ಸಲ್ಯಗಳನ್ನು ಪುರುಷನ ಹೃದಯಕ್ಕೆ ಹಾಕುವಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಹಾಕಿಬಿಡ್ತಾಳಂತೆ. ಯಾಕೆ ಅಂದರೆ, ಈ ಜಗತ್ತಿನ ಅಭಿವೃದ್ಧಿಗಾಗಿ ಇದು ಅವಶ್ಯಕವೂ ಹೌದು. ತಂದೆ ಹೇಗಾದರೂ ಎದ್ಕೊಂಡು ಹೋಗಲಿ, ತಾಯಿ ಮಮತೆ ಇಟ್ಟರಲ್ವ ಆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಏಳಿಗೆ ಆಗುವಂಥದ್ದು. ಅಷ್ಟೇ ಅಲ್ಲ, ಗಂಡ ಎಂಥವನೇ ಆಗಿರಲಿ, ಹೆಂಡತಿ ಪ್ರೀತಿ ನಿಷ್ಠೆಯಿಂದ ಇದ್ದರೆ ಅದು ಒಂದು ಸರಿಯಾದ ಮನೆತನ. ಹಾಗಾಗಿ ಈ ಪ್ರಕೃತಿ ಕರ್ತವ್ಯವಾದಂಥ ಜಗದ್ರಕ್ಷಣೆಗೆ ಪ್ರಥಮ ಸ್ಥಾನವನ್ನು ಕೊಡುವಂಥದ್ದು ಸ್ತ್ರೀ ಹೃದಯ. ಈ ಮಾತನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಹಾಗಾಗಿ ಅದೇ ಸ್ತ್ರೀ ಸಮುದಾಯಕ್ಕಿರುವಂಥ ಬಲವೂ ಹೌದು, ಇನ್ನೊಂದು ಅರ್ಥದಲ್ಲಿ ದೌರ್ಬಲ್ಯವೂ ಹೌದು. ಯಾಕೆ ಅಂದರೆ, ಈ ದೌರ್ಬಲ್ಯವೂ ಸಹ ಅದರ ಜೊತೆಗೇ ಇರ್ತದೆ ಅಂತಾರೆ ಶಾಸ್ತ್ರಕಾರರು. ಇದು ಯಾಕೆ ಅಂದರೆ, ಅದು ಪ್ರಕೃತಿಯ ನಿಯಮ. ತೆಂಗಿನ ಮರಕ್ಕೆ ಏಕಾಗ್ರ, ಮಾವಿನ ಮರಕ್ಕೆ ಬಹು ಅಗ್ರ. ಯಾಕೆ ಅಂದರೆ ನಮ್ಮ ಹತ್ರ ಉತ್ತರ ಇಲ್ಲ, ಅದು ಪ್ರಕೃತಿ. ಹಾಗಿದ್ದಾಗ ಈ ಸ್ತ್ರೀಗೆ ಗಂಡನೂ ಬೇಕು, ಮಕ್ಕಳೂ ಬೇಕು, ಸಂಸಾರವೂ ಬೇಕು, ದೇವರೂ ಬೇಕು. ಆದರೆ ದೇವರು ಯಾಕೆ ಬೇಕು ಅಂತ ಕೇಳಿದರೆ, ಗಂಡನಿಗಾಗಿ ಬೇಕು, ಮಕ್ಕಳಿಗಾಗಿ ಬೇಕು, ಸಂಸಾರಕ್ಕಾಗಿ ದೇವರು ಬೇಕು. ಅದೇ ಮಾತ್ರ ಹೃದಯ ಅಂತ. ಆ ಹೃದಯ ಇದ್ದಾಗ ಮಾತ್ರ ಜಗದ ಅಭಿವೃದ್ಧಿ, ಹಾಗಿಲ್ಲದೆ ಇದ್ದರೆ ಆಗೋದಿಲ್ಲ ಅಂತ. ಹೀಗೆ ಈ ಗಂಡನಿಗಿಂತ ಅಥವಾ ಗಂಡಸಿಗಿಂತ ಆಕೆಯ ಮನಸ್ಸು ಏಕಾಗ್ರತೆಗೊಳ್ಳುವಲ್ಲಿ ಅವಳ ದೈಹಿಕ ಮತ್ತು ಮಾನಸಿಕ ಈ ಎರಡರ ಒಂದು ಅನನುಕೂಲತೆ ಅನ್ನೋದು ಅವಳಿಗೆ ಸಹಜವಾಗಿ ಉಂಟು. ಅಷ್ಟಿದ್ದಾಗ ಹಾಗಿದ್ರೂ ಸಹ, ಈ ಮಾತು ಅಂಡರ್ಲೈನ್, ಹಾಗಿದ್ರೂ ಸಹ ಆಕೆ ಕ್ಷಣ ಮಾತ್ರ ಭಕ್ತಿ ಮಾಡಿದ್ದಾದರೆ ಅವಳ ಆ ಕ್ಷಣ ಮಾತ್ರದ ಭಕ್ತಿ ಉಂಟಲ್ಲ, ಅದು ಈ ಪುರುಷರ ಜೀವಮಾನದ ಉದ್ದದಲ್ಲೂ ಮಾಡಿದಂಥ ಭಕ್ತಿಗಿಂತ ಹೆಚ್ಚು ಉತ್ತಮ.
ಇದು ಭಗವಂತನಿಗೆ ಅಭಿಪ್ರೇತವಾದದ್ದು. ಹಾಗಾಗಿ ಆತ ಯಾಕೆ ಹೇಳ್ತಾನೆ ಅಂತ ಕೇಳಿದರೆ, ಅದಕ್ಕೋಸ್ಕರ ಅಲ್ಲಿ ಒಂದು ಶಬ್ದ ಇಟ್ಟಿದ್ದಾನೆ, ಸ್ತ್ರೀಯೋಪಿ. ಇಷ್ಟೆಲ್ಲ ತೊಡಕು ತೊಂದರೆಗಳು ಇದ್ದಾಗಲೂ ಸಹ ಒಬ್ಬಾಕೆ ಸ್ತ್ರೀ ತಾಯಿ ಕ್ಷಣಕಾಲ ಏಕಾಗ್ರತೆಯಿಂದ ನನ್ನನ್ನು ಚಿಂತಿಸಿದರೂ, ಇಷ್ಟರ್ಥ. ಈಗ ಹೇಳಿ, ಭಗವಂತ ಹಗುರವಾಗಿ ಕಂಡನೋ ಅಥವಾ ಸ್ತ್ರೀಯರ ಪರವಾಗಿ ನಿಂತನೋ? ನಾವು ಎಂದೂ ಇದನ್ನು ವಿಚಾರನೆ ಮಾಡೋದಿಲ್ಲ. ಆಕೆಗಿರುವಂತಹ ಈ ಪ್ರಕೃತಿದತ್ತವಾಗಿ ಬಂದಂಥ ಅನನುಕೂಲತೆಗಳನ್ನು ವಿಚಾರ ಮಾಡೋದಿಲ್ಲ, ತೊಂದರೆಯನ್ನು ವಿಚಾರ ಮಾಡೋದಿಲ್ಲ ಪುರುಷರು. ಕೊನೆಗೊಂದು ಮಾತು ಹೇಳಿ ಉಪಸಂಹಾರ ಮಾಡ್ತೇನೆ, ಮತ್ತೆ ಮುಂದಿನದಕ್ಕೆ ಹೋಗೋಣ. ಇನ್ನು ವೈಶ್ಯವೃತ್ತಿಗೆ ಬಂದಾಗ, ಈ ವೈಶ್ಯವೃತ್ತಿಯೂ ಸಹ ಮನಸ್ಸಿಗೆ ಏಕಾಗ್ರತೆಯನ್ನು ಭಂಗಪಡಿಸುವಂತಹ ವೃತ್ತಿ. ಯಾಕೆ ಅಂದರೆ, ಈ ವೈಶ್ಯನ ಜೀವನ ಹೇಗೆ ಅಂದರೆ, ಅವನು ನೂರಾರು ಮಂದಿಯೊಡನೆ ವ್ಯವಹಾರ ಮಾಡ್ತಾ ಇರಬೇಕು. 10 ಜನರ ಜೊತೆಗೆ ಅವನ ವ್ಯವಹಾರ ಸಾಗ್ತಾ ಇರ್ತದೆ. ಅದರಿಂದ ಅವನು ಲಾಭ ಗಳಿಸಬೇಕಾಗ್ತದೆ. ಆಗೇನಾಗತ್ತೆ ಕೇಳಿದರೆ, ಈ ವ್ಯಾಪಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಸಹ ಈ ಲಾಭ ಮತ್ತು ನಷ್ಟಗಳ ಚಿಂತೆ ಅವನ ಮನಸ್ಸನ್ನು ಸದಾ ಇಬ್ಬಾಗವಾಗಿಸಿ ಬಿಡ್ತವೆ. ನಾವು ಅಂದ್ಕೊಂಡಿರ್ತೇವೆ ವ್ಯಾಪಾರ ಮಾಡಿ ರಾತ್ರಿ 9 ಗಂಟೆಗೆ ಬಾಗಿಲಾಕಿ ಹಾಯಾಗಿ ಹೋಗಿ ನಿದ್ದೆ ಮಾಡ್ತೇನೆ ಅಂತ. ಅಂದಿನ ಲಾಭ ಅಂದಿನ ನಷ್ಟ ವಿಚಾರ ಮಾಡಿದಾಗ ಅವನ ತಲೆಯಲ್ಲಿ ನಿರಂತರ ಇರುವೆ ಸುತ್ತಾಡ್ತಾ ಇರ್ತದೆ. ಇಂದಾದಂತಹ ನಷ್ಟವನ್ನು ಹೇಗೆ ತುಂಬಲಿ, ನಾಳೆ ಅಂಗಡಿಗೆ ಹೇಗೆ ಸಾಮಾನು ತಂದು ನಾನು ಶೇಖರಣೆ ಮಾಡಲಿ. ಗಿರಾಕಿಗಳಿಗೆ 2 ದಿವಸ ಸಾಮಾನಿಲ್ಲ ಅಂತ ಹೇಳೋ ಸುಲಭ, 3ನೇ ದಿವಸ ಇಲ್ಲ ಅಂತ ಹೇಳಿದರೆ ಆ ಗಿರಾಕಿ ಅಂಗಡಿ ಬರೋದನ್ನು ಬಿಡ್ತಾನೆ ಅಲ್ವಾ? ಹಾಗಾಗಿ ಅವನ ಜೀವನ ಹೇಗೆ ಸಾಗ್ತಾ ಇರ್ತದೆ ಕೇಳಿದರೆ, ಮನಸ್ಸು ಈ ರೀತಿಯಾದಂಥ ಸದಾ ತುಮುಲದಲ್ಲೇ ಇರ್ತದೆ. ಅವನ ಲೋಕ ಸಂಪರ್ಕ ಅವನ ಮನಸ್ಸನ್ನು ಏನು ಮಾಡುತ್ತೆ ಕೇಳಿದರೆ, ಸದಾ ಕದಡ್ತಾ ಇರ್ತದೆ. ಅಷ್ಟೇ ಅಲ್ಲ, ಅವನ ಭಕ್ತಿಯಲ್ಲಿ ಲೋಕಕ್ಕೂ ಸಹ ಒಂದು ಪಾಲನ್ನು ಕೊಡ್ತಾನೆ ಅವನು. ಹಾಗಾಗಿ ಅಷ್ಟು ಕಷ್ಟದ ಸಂದರ್ಭದಲ್ಲೂ ಸಹ ಸದಾ ಮನಸ್ಸಿನಲ್ಲಿ ವ್ಯಾವಹಾರಿಕ ಅಂತ ವಿಷಯಗಳ ತುಡಿತ ಹತ್ತಿ ಅವನನ್ನು ಕಚ್ಚಿ ತಿನ್ನುತ್ತಾ ಇದ್ರೂ ಸಹ ಅವನು ಒಂದು ಕ್ಷಣವಾದರೂ ಏಕಾಗ್ರ ಚಿತ್ತದಿಂದ ಭಗವಂತನನ್ನು ಆಶ್ರಯಿಸಿದನೆಂದರೆ ಅವನಿಗೆ ಭಗವದ್ ಅನುಗ್ರಹ ಶತಸಿದ್ಧ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಅಪಿ ಅಂತ. ಆ ಅಪಿ ಅನ್ನೋ ಶಬ್ದ ಅವನಿಗೂ ಸಹ ಅನ್ವಯಿಸಬೇಕು ಅಂತ. ವೈಶ್ಯೋಪಿ. ಇಷ್ಟೆಲ್ಲ ಮಾನಸಿಕವಾದಂಥ ತುಮುಲಗಳ ಮಧ್ಯದಲ್ಲಿಯೂ ಕ್ಷಣಕಾಲ ಭಗವಂತನ ಸ್ಮರಣೆ ಮಾಡಿದ್ದಾರೆ ಅಂತ ನೋಡಿ. ಮೇಲ್ನೋಟಕ್ಕೆ ಇದಕ್ಕೆ ಅಪಾರ್ಥ ಆಗಿಬಿಡ್ತದೆ. ಈ ಆಳ ಕೇಳಿದು ನೋಡಿದಾಗ ಸಮೋಹಂ ಸರ್ವಭೂತೇಶು ಎನ್ನುವಂಥ ಮಾತನ್ನು ಹೇಗೆ ಬಳಸ್ಕೊಂಡು ಬರ್ತಾ ಇದ್ದಾನೆ ಅಂತ. ಹಾಗೆ ಮುಂದಕ್ಕೆ ಬರೋಣ. ಇನ್ನು ಶೂದ್ರ ಜಾತಿಯವನು, ಅವನ ವಿಷಯದಲ್ಲಿ ನಾವು ಹೆಚ್ಚು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಶೂದ್ರನೆನಿಸಿಕೊಂಡವನು ಸಾಮಾನ್ಯವಾಗಿ ಅಂದಿನ ಕಾಲದಲ್ಲಿ ವಿದ್ಯಾ ಗಂಧ ಇಲ್ಲದೆ ಇರುವವನು, ಅದಕ್ಕಿಂತ ಹೆಚ್ಚಾಗಿ ಸುಸಂಸ್ಕೃತವಾದಂತಹ ಸಂಪರ್ಕವೇ ಇಲ್ಲದೆ ಇರುವಂಥವನು, ಹೇಳಿದಷ್ಟನ್ನು ಮಾಡಿ ಇನ್ನೊಬ್ಬರ ಅಧೀನದಲ್ಲಿ ತನ್ನ ಜೀವನವನ್ನು ಸಾಗಿಸುವವನು. ಅಂದರೆ ಅವನ ಜೀವನದ ಬಹುಭಾಗವೆಲ್ಲ ಅನ್ಯರಿಗೆ ಅಧೀನವಾಗಿ ಕಳೆದು ಹೋಗ್ತಾ ಇದ್ದಂಥ ಸಂದರ್ಭ. ಇವತ್ತು ಇಂಥವ್ರು ಬೇಕಷ್ಟು ಜನ ಇದ್ದಾರೆ, ಏನು ಆಶ್ಚರ್ಯಪಡಬೇಕಾದಿಲ್ಲ. ನಮ್ಮ IT-BT ಅವರ ಹಣೆ ಬಾರಲ್ಲ ಇದೇನೆ. ವಿಚಾರ ಮಾಡಿ ನೋಡಿ. ನಂದಲ್ಲ ಶಬ್ದ, ಅವರೇ ಹೇಳಿದ್ದನ್ನು ಕೇಳಿದ್ದೇನೆ. ನಾವು ನಿಜವಾದ ಅರ್ಥದಲ್ಲಿ ಶೂದ್ರರು ಸಾರ್ ಅಂತ. ಯಾವನ ಮನಸ್ಸಿನಲ್ಲಿ ಭಗವಚ್ಚಿಂತನೆಗೆ ಅವಕಾಶ ಇಲ್ವೋ ಅವನು ಶೂದ್ರನಲ್ವಾ ಅಂತ ಅವರೇ ಕೇಳಿದ್ದು ನನ್ನ ಹತ್ರ. ಸೂರ್ಯೋದಯ ಸೂರ್ಯಾಸ್ತ ನೋಡೋದೇ ಇಲ್ಲ ಪಾಪ ಅವರು ಬಹಳಷ್ಟು ಜನ. ಹೀಗೆ ಆದರೂ ಸಹ ಇಷ್ಟೆಲ್ಲ ತನ್ನ ಕರ್ತವ್ಯದ ಮಧ್ಯೆಯಲ್ಲಿ ಒತ್ತಡದ ನಡುವೆಯೂ ಸಹ ಅವನು ಕ್ಷಣಕಾಲ ಮನಸ್ಸಿಗೆ ಬಿಡು ಮಾಡಿಕೊಂಡು ದೇವರನ್ನು ಸ್ಮರಿಸಿದ ಅಂತಾದರೆ ಆಗ ಅವನಿಗೂ ಸಹ ಭಗವದ್ ಅನುಗ್ರಹ ಶತಸಿದ್ಧ ಅಂತ. ಶೂದ್ರೋಪಿ ಅಂತ ಅಲ್ಲಿ ಅಪಿ ಶಬ್ದಕ್ಕೆ ಇಷ್ಟರ್ಥ. ಈ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಹೇಳಿಬಿಡ್ತೇನೆ.
ಸ್ಪಷ್ಟ ನೆನಪಿಟ್ಕೊಳ್ಬೇಕು ಈ ಮಾತನ್ನು. ಒಬ್ಬ ಏನೂ ಸಂಸ್ಕಾರ ಇಲ್ಲದೇ ಇರುವಂಥ ಶೂದ್ರ ಅನ್ನುವಂತಹ ಶಬ್ದ ಇಲ್ಲಿದ್ದನ್ನು ಅದನ್ನೇ ಇಟ್ಕೊಂಡು ಬೇಕಿದೆ ಹೇಳೋಣ. ಅಂಥವನು ತನ್ನ ಜೀವನದಲ್ಲಿ 24 ಗಂಟೆಯಲ್ಲಿ ಒಂದು ದಿನದಲ್ಲಿ ಭಗವಂತನ ಸ್ಮರಣೆಗೆ ಅವನಿಗೆ ಪುರುಷತ್ತೇ ಇಲ್ಲ. ಆದರೂ ಸಹ ಬಿಡುವು ಮಾಡಿಕೊಂಡು ಅವನು ಕ್ಷಣಕಾಲ ಭಗವಂತನ ದೇವಾಲಯದ ಎದುರಿನಲ್ಲಿ ನಿಂತು ಕೈ ಜೋಡಿಸಿ ಒಂದು ಸಲ ಮನಸ್ಸನ್ನು ಸೇರಿಸಿದ ಅಂತಾದರೆ ಈ ಬ್ರಾಹ್ಮಣನು ಕ್ಷತ್ರಿಯನು ಮಾಡುವ ಅಶ್ವಮೇಧ ಯಾಗಕ್ಕೆ ಬರುವ ಪುಣ್ಯಕ್ಕಿಂತ ಅವನಿಗೆ ಹೆಚ್ಚು ಪುಣ್ಯ ಅಂತ ಶಾಸ್ತ್ರದ ಮಾತು. ಅಂದರೆ ಇವರು ಜೀವಮಾನ ಎಲ್ಲ ಕಷ್ಟಪಟ್ಟಿದ್ದವನ್ನ ಅವನು ಒಂದು ಕ್ಷಣದಲ್ಲಿ ಪಡೀತಾನ್ರಿ. ಹೇಳಿ, ಕೃಷ್ಣ ಪಕ್ಷಪಾತದ ಮಾತನ್ನು ಹೇಳಿದ್ನ? ಯಾಕೆ? ನಮಗಿಂತ ಚೆನ್ನಾಗಿ ಭಗವಂತ ಅವರನ್ನು ಅರ್ಥ ಮಾಡ್ಕೊಂಡಿದ್ದ. ಅವನ ಜೀವನದ ಈ ದುರ್ಭರ ಪರಿಸ್ಥಿತಿಯಲ್ಲಿ ತನ್ನ ಸ್ಮರಣೆಗೆ ಅವಕಾಶ ಇಲ್ಲ ಅಂತ ಗೊತ್ತು. ಹಾಗಾಗಿ ಅವನು ಎಷ್ಟು ಮಾಡ್ತಾನೋ ಅಷ್ಟರಿಂದಲೇ ಅವನಿಗೆ ಮಹದನುಗ್ರಹವಾಗತ್ತೆ ಅಂತ ಶಾಸ್ತ್ರದ ಮಾತು. ಹೇಳ್ತೀರಾ ಪಕ್ಷಪಾತದ ಮಾತು ಅಂತ? ಈಗ ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತ ಕೇಳಿದರೆ, ಶಾಸ್ತ್ರಕಾರ ಮುಂದುವರೆ ಹೇಳ್ತಾರೆ, ಅವರ ಬಗ್ಗೆ ಇದು ಹಗುರವಾಗಿ ಮಾತನಾಡಿದ್ದಲ್ಲ, ಇವರಿಷ್ಟು ಜನರ ಬಗ್ಗೂ ಅವರ ಜೀವನದಲ್ಲಿ ಅವರು ಮಾಡ್ತಾ ಇರುವಂಥ ಈ ಎಲ್ಲ ಕ್ರಿಯೆಗಳ ಹಿಂದೆ ಭಗವಂತನಿಗೆ ಅಪಾರವಾದ ಕನಿಕರ ಉಂಟು. ಆ ಕನಿಕರದ ಹಿನ್ನೆಲೆಯಲ್ಲಿ ಅವರ ಪಕ್ಷಪಾತಿಯಾಗಿ ಭಗವಂತ ಈ ಮಾತನ್ನು ಹೇಳ್ತಾನೆ. ಪ್ರಾಯಶಃ ಈ ವಿಷಯ ನಮಗೆಲ್ಲರಿಗೂ ಸಮ್ಮತ ಅಂತ ನಾನು ಭಾವಿಸ್ತೇನೆ. ಹಾಗಿಲ್ಲದೆ ಇದ್ದರೆ ಅವನು ಯಾಕೆ ಆ ಅಪಿ ಎನ್ನುವಂತಹ ಶಬ್ದವನ್ನು ಯಾಕೆ ಹೇಳ್ತಿದ್ದ? ಅಂದರೆ ಏನು ಹೇಳ್ದಂಗಾಯಿತು? ಒಬ್ಬ ಸ್ತ್ರೀಯ ಹೃದಯವನ್ನು ಆ ಸ್ತ್ರೀ ಅರ್ಥ ಮಾಡಿಕೊಂಡದಕ್ಕಿಂತ ಭಗವಂತ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾನೆ. ನಿರಂತರ ತನ್ನನ್ನು ಈ ವಾಣಿಜ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಂಥ ವೈಶ್ಯನ ಹೃದಯವನ್ನು ಅವನು ಅರ್ಥ ಮಾಡಿಕೊಂಡದಕ್ಕಿಂತ ಭಗವಂತ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾನೆ. ಶೂದ್ರನ ಹೃದಯವನ್ನು ಅವನಿಗಿಂತ ಹೆಚ್ಚಾಗಿ ಭಗವಂತ ಅರ್ಥ ಮಾಡಿಕೊಂಡಿದ್ದಾನೆ. ಇಂತಹ ಸ್ಥಿತಿಯಲ್ಲಿದ್ದಾಗ ಅವರು ನನ್ನನ್ನು ಕ್ಷಣಕಾಲ ಸ್ಮರಣೆ ಮಾಡಿದರೂ ಸಹ ಅವರು ನನ್ನನ್ನು ಸೇರ್ತಾರೆ. ಅದಕ್ಕೋಸ್ಕರ ಹೇಳಿದೆ ನಾನು, ಹಿಂದಿನ ಮಾತುಂಟಲ್ಲ ಭಗವಂತನ ಭರವಸೆಯ ಮಾತು. ಅಂಥ ಭರವಸೆಯ ಮಾತನ್ನು ಹೇಳಿದ ತಕ್ಷಣ ಈ ಮಾತನ್ನು ಭಗವಂತ ಹೇಳಬೇಕಿದ್ರೆ ಅಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಮುಂದಿನ ಮಾತು 33ನೇ ಶ್ಲೋಕ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ. ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ. ಹೀಗಿದ್ದಾಗ ಈ ಬ್ರಾಹ್ಮಣರು ಇದ್ದಾರಲ್ಲ, ಇವರು ಜನ್ಮತಃ ಸಹಜ ಅಧಿಕಾರ ಇದ್ದವರು, ಅರ್ಹತೆ ಇರುವವರು. ಮತ್ತು ರಾಜರ್ಷಯ ಕ್ಷತ್ರಿಯರು. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹಾಗಾಗಿ ಈ ಪುಣ್ಯಯೋನಿಗಳಂಥ ಬ್ರಾಹ್ಮಣರು ಮತ್ತು ರಾಜರ್ಷಿಗಳು ನನ್ನ ಭಕ್ತರಾದರೆ ಅವರು ಪರಮಗತಿಯನ್ನು ಹೊಂದುತ್ತಾರೆ ಅಂತ ಮತ್ತು ನಾನಿನ್ನು ಹೇಳಬೇಕಾದದ್ದು ಏನಿದೆ ಅಂತ ಇಷ್ಟು ಅರ್ಥ. ಮತ್ತು ಕ್ಷಣಭಂಗುರವಾದಂಥ ಸುಖವರ್ಜಿತವಾದಂಥ ಈ ಮನುಷ್ಯ ಲೋಕವನ್ನು ಪಡೆದಿರುವಂಥ ನೀನು ನನ್ನನ್ನು ಭಜಿಸು. ಯಾಕೆ? ಕ್ಷತ್ರಿಯನ ಅಂತ ನಿನಗೆ ಈ ಎಲ್ಲ ಅರ್ಹತೆ ಇದೆ, ಆದ್ದರಿಂದ ನಿರಂತರ ನನ್ನನ್ನು ಭಜಿಸು ಎನ್ನುವಂಥದ್ದು ಈ ಮಾತಿನ ಅರ್ಥ. ಏನಿದ್ರೂ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು, ಇಲ್ಲಿ ಯಾರೂ ಶಾಶ್ವತರಲ್ಲ. ಹಾಗೆ ಈ ಶಾಶ್ವತ ಮತ್ತು ಅಶಾಶ್ವತ ಎರಡನ್ನೂ ಮುಂದೆ ಇರಿಸಿಕೊಂಡು ವಿಚಾರ ಮಾಡು, ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ. ಹಾಗೆ ಆಯ್ಕೆ ಮಾಡಿಕೊಂಡು ನೀನು ಈ ಶಾಶ್ವತವಾದಂಥ ಆತ್ಮತತ್ವದತ್ತ ಹೆಚ್ಚೆಚ್ಚು ವಿಚಾರ ಮಾಡು. ನೀನು ಹೆಚ್ಚೆಚ್ಚು ವಿಚಾರ ಮಾಡಬೇಕು. ಯಾಕೆ ಹೇಳಿದರೆ, ನಿನಗೆ ಸ್ತ್ರೀಯರಿಗಿರುವ ಹಾಗೆ ಅಥವಾ ವೈಶ್ಯ ವೃತ್ತಿಯಲ್ಲಿರುವವರ ಹಾಗೆ ಅಥವಾ ಶೂದ್ರನಿರುವ ಹಾಗೆ ನಾನು ಕನಿಕರದ ಮಾತನ್ನು ಹೇಳೋದಿಲ್ಲ ಅಂತಾನೆ. ಯಾಕೆ? ನಿನಗೆ ಸಹಜವಾಗಿ ಅರ್ಹತೆ ಉಂಟು, ಅದರಿಂದ ನೀನು ಕಷ್ಟಪಟ್ಟು ಚಿಂತನೆ ಮಾಡಲೇಬೇಕು ಅಂತ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ. ಸಾಮಾನ್ಯವಾಗಿ ಈ ತರಗತಿಯಲ್ಲಿ ಅತ್ಯಂತ ಸರಿಯಾಗಿ ಕೆಲಸ ಮಾಡುವಂಥ ಒಬ್ಬ ವಿದ್ಯಾರ್ಥಿ ಯಾವತ್ತು ಸರಿಯಾಗಿ ಕೆಲಸ ಮಾಡದಿದ್ದರೆ ಈ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಹೆಚ್ಚು ಬಯಸ್ಕೊಳ್ತಾನೆ ಆತ. ಯಾಕೆಂದರೆ ಅದು ಅವನ ಹಣೆ ಬರೋದು. ಯಾಕೆ? ಅರ್ಹತೆ ಇದ್ದೂ ಯಾವನು ಕೆಲಸ ಮಾಡೋದಿಲ್ವೋ ಅವನು ದೊಡ್ಡ ಅಪರಾಧಿ. ಅರ್ಹತೆ ಕಡಿಮೆ ಇದ್ದು ಯಾವನು ಮಾಡೋದಿಲ್ಲ ಅವನು ಅಪರಾಧ ಅಲ್ಲ. ಯಾಕೆ ಹೇಳಿದರೆ ಅವನಿಗೆ ತೊಡಕುಗಳಿವೆ, ಅವನಿಗೆ ತೊಂದರೆಗಳಿವೆ, ಹಾಗಾಗಿ ಅವನಿಗೆ ಮಾರ್ಜಿನ್ ಉಂಟು. ವಿಚಾರ ಮಾಡಿ, ಹೌದಾ ಅಲ್ವ ಅಂತ. ಆ ಹಿನ್ನೆಲೆಯಲ್ಲಿ
ಕೃಷ್ಣ ಹೇಳ್ತಾನೆ, ಅನಿತ್ಯಂ ಅಸುಖಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಅನಿತ್ಯ ಅಸುಖವಾದಂಥ ಈ ಲೋಕವನ್ನು ಹೊಂದಿದಂಥ ನೀನು ಹೇಗೆ ನನ್ನನ್ನು ಭಜಿಸಬೇಕು ಗೊತ್ತಾ? ಗೊತ್ತಿಲ್ಲ ಅಂದ ಅರ್ಜುನ. ಹೇಳ್ತೇನೆ ಕೇಳು ಮುಂದಿನ ಶ್ಲೋಕದೊಳಗೆ, 34ನೇ ಶ್ಲೋಕ. ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಭಜಿಸುವುದು ಹೇಗೆ ಅನ್ನೋದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳಿಕೊಡ್ತಾನೆ. ಹೇಗೆ ಅಂದರೆ, ವಾಸುದೇವನಂಥ ನನ್ನಲ್ಲಿಯೇ ಮನಸ್ಸನ್ನು ನೀನು ಇರಿಸು, ಸದಾ ಇರಿಸಬೇಕು. ಮತ್ತು ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸು, ನನ್ನನ್ನೇ ನಮಸ್ಕರಿಸು, ನಾನೇ ಪರಮಗತಿ ಅಂತ ನಂಬು ನೀನು. ಹೀಗೆ ನೀನು ಸಮಾಹಿತ ಚಿತ್ತನಾದರೆ ನಿರಂತರ ಆತ್ಮನಾದ ನನ್ನನ್ನು ಸೇರಿಕೊಳ್ತೀಯೆ. ನೋಡಿ, ಅರ್ಜುನನಿಗೆ ಈ ಮಾತನ್ನು ಹೇಳ್ತಾನೆ, ಬೇರೆಯವರಿಗೆ ಇಷ್ಟು ಬಲವಂತ ಮಾಡೋದಿಲ್ಲ. ಏನು ಈ ಶ್ಲೋಕದ ಅರ್ಥ ಅಂದರೆ ಸ್ವಲ್ಪ ವಿವರಣೆಯನ್ನು ಮಾಡಿ ಈ ಅಧ್ಯಾಯದ ಉಪಸಂಹಾರವನ್ನು ಮಾಡಿಬಿಡ್ತೇನೆ. ಇಲ್ಲೊಂದು ಶಬ್ದ ಉಂಟು, ಮನ್ಮನ ಅಂತ. ಮನ್ಮನ ಅಂದರೆ ನನ್ನಲ್ಲಿಯೇ ಮನಸ್ಸನ್ನು ಇರಿಸಿದವನು ಅಂತ. ಯಾವನ ಮನಸ್ಸು ತನ್ನ ಸಾಂಸಾರಿಕವಾದಂಥ ಜೀವನದಲ್ಲಿ, ಪುರುಷನಾದರೆ ಪತ್ನಿ, ಪುತ್ರರು ಮತ್ತು ಲೋಕವ್ಯವಹಾರ, ಪತ್ನಿ ಆದರೆ ಪತಿ, ಮಕ್ಕಳು ಲೋಕವ್ಯವಹಾರದಲ್ಲಿ ತೊಡಗಿಕೊಂಡಿದ್ದರೆ ಅವರು ಮನ್ಮನರಲ್ಲ. ಹೊರತಾಗಿ ನನ್ನಲ್ಲಿಯೇ ಅಂದರೆ ಆತ್ಮ ವಿಷಯದಲ್ಲಿಯೇ ನಿರಂತರ ಸಂಲಗ್ನವಾಗಿದ್ದರೆ ಅವರು ಮನ್ಮನಾಹ. ಹೀಗಾಗಬೇಕು ನೀನು. ಅಂದರೆ ಲೋಕದ ವಿಷಯವನ್ನು ಹಚ್ಚಿಕೊಳ್ಳದೆ ನನ್ನನ್ನು ಹೆಚ್ಚು ಹಚ್ಚಿಕೊಳ್ಳಬೇಕು. ಆಗ ನೀನು ಮನ್ಮನ ಆಗ್ತೀಯ. ಹೀಗೆ ಆಗಿ ನನ್ನನ್ನು ನೀನು ಭಜಿಸು. ಮತ್ತು ಎರಡನೇದು ಮದ್ಭಕ್ತ. ಭಕ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದೇನೆ ಇವಾಗ. ಆದರೂ ಸಹ ಲೋಕದಲ್ಲಿ ಹೇಗಿರುತ್ತೆ ಕೇಳಿದರೆ, ಭಕ್ತಿ ಅನ್ನೋದಕ್ಕೆ ಅರ್ಥ ಪ್ರೀತಿ, ಪ್ರೇಮ ಅಂತ. ಒಬ್ಬ ರಾಜನ ಅರಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ನೋಡುವವರ ದೃಷ್ಟಿಯಲ್ಲಿ ಅವನು ರಾಜನ ಭಕ್ತ, ಆದ ನಿಜವಾಗಿಯೂ ಸಹ ಅವನು ರಾಜನ ಭಕ್ತನ ಅಲ್ಲ. ಅವನು ಭಕ್ತ ತನ್ನ ಸಂಸಾರದ ವಿಷಯದಲ್ಲಿ. ಹಾಗಿದ್ರೆ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಭಕ್ತನ ಹಾಗೆ ಇರ್ತಾನೆ, ಆದರೆ ಅವನ ನಿಜವಾದ ಮನಸ್ಸು ಯೋಚಿಸುವುದು ತನ್ನ ಸಂಸಾರದ ಬಗ್ಗೆ. ಇದು ಲೋಕದಲ್ಲಿ ಆಗುವಂಥದ್ದು ಎಲ್ಲರಿಗೂ ಸಹ. ನಾವೆಲ್ಲರೂ ಹೇಳ್ತೇವೆ ನಮ್ಮ ಆಫೀಸಲ್ಲಿ ನಮ್ಮ ಬಾಸ್ ಕಂಡ ತಕ್ಷಣ, ನೀವು ಅಂದರೆ ಆಯಿತು ಸರ್ ನಮಗೆ ಅಂತ. ಹೌದು, ಎಷ್ಟೊತ್ತು ಆಫೀಸ್ ಬಿಡೋಷ್ಟೊತ್ತು ಅಷ್ಟೇ. ಆಮೇಲೆ ಮನೆಗೆ ಬಂದಾಗ ಯಾರೋ ಮಾತಾಡಿದ್ರೆ, ನೀನು ಮನೆಗೆ ಬಂದಮೇಲೆ ಆಫೀಸ್ ವಿಷಯ ತೆಗಿಬೇಡ, ನೀನು ಎಲ್ಲರ ಹಣೆ ಬರುವ ನನಗೆ ಗೊತ್ತು, ಮಾತಾಡಬೇಡ ಅಂತ. ಆ ಎಲ್ಲರ ಹಣೆ ಬರದಲ್ಲಿ ಅವನು ಬಾಸ್ ಹಣೆ ಬರವೂ ಸೇರಿದೆ ಅಲ್ವಾ? ಹಾಗಾಗಿ ಹೀಗಾಗಬಾರ್ದು ಅಂತಾನೆ ಕೃಷ್ಣ. ಮದ್ಭಕ್ತ ಹೇಗಿರಬೇಕು? ಈ ಹಿಂದಿನ 5 ಉದಾಹರಣೆ ಇದೆಯಲ್ಲ, ಅದನ್ನು ನೆನಪಿಸಿಕೊಳ್ಳಿ. ಹಾಗೆ ಆದಾಗ ಮಾತ್ರ ನೀನು ಮದ್ಭಕ್ತನಾಗ್ತೀಯೇ. ಮತ್ತು ಅಷ್ಟೇ ಅಲ್ಲ, ಮುಂದಿನ ವಿಷಯ ಮದ್ಯಾಜೀ, ನನ್ನನ್ನು ಪೂಜಿಸುವವನಾಗಬೇಕು. ಪೂಜಿಸುವವನಾಗಬೇಕು ಅಂದರೆ ನಮಗೆ ಗೊತ್ತು, ನಾವು ಪೂಜೆ ಹೇಗೆ ಮಾಡ್ತೇವೆ? ನಮ್ಮ ದೇಹ ಪೂಜೆ ಮಾಡ್ತಾ ಇರ್ತದೆ, ಮನಸ್ಸು ಗಾಂಧಿ ಬಜಾರದ ಓಡಾಡ್ತಾ ಇರ್ತದೆ. ಆದರೆ ಕೃಷ್ಣ ಹೇಳೋದೇನು? ನಿನ್ನ ಶರೀರ, ನಿನ್ನ ವಾಗೀಂದ್ರಿಯ ಮತ್ತು ನಿನ್ನ ಮನಸ್ಸು, ಈ ಮೂರೂ ಸಹ ತ್ರಿಕರಣಗಳೂ ಸಹ ನನ್ನನ್ನು ಪೂಜಿಸಬೇಕು. ಹಾಗೆ ಪೂಜಿಸಿದಾಗ ಮಾತ್ರ ನೀನು ಮದ್ಯಾಜೀ ಆಗ್ತೀಯ. ಯಾಜಿ ಅಂದರೆ ಯಜನಶೀಲ ಉಳ್ಳವನು ಅಂತ ಅರ್ಥ, ಪೂಜಿಸುವವನು ಅಂತ ಅರ್ಥ. ಹಾಗೆ ನಿರಂತರ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಈ ಘಟ ಎನ್ನುವಂತಹ ಉಪಾಧಿ ನಿವೃತ್ತಿಯಾದಾಗ ಅದರ ಒಳಗಿರುವಂಥ ಆಕಾಶ ಇದೆಯಲ್ಲ, ಅದೇನಾಗುತ್ತೆ ಕೇಳಿದರೆ, ಘಟ ಒಡೆದಾಗ ಮಹಾಕಾಶದಲ್ಲಿ ಲೀನವಾಗಿ ಬಿಡುತ್ತೆ. ಹಾಗೆ ಈ ತ್ರಿಕರಣಗಳಿಂದಲೂ ನೀನು ನನ್ನನ್ನು ಪೂಜಿಸ್ತಾ ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ಆಗೇನಾಗುತ್ತೆ ಕೇಳಿದರೆ, ನಿನ್ನ ಮನಸ್ಸು ಕೊನೆಗೆ ತನ್ನ ಅಂತಃಕರಣ ನನ್ನಲ್ಲಿ ಒಂದಾದಾಗ ಕೊನೆಗೆ ನಿನಗೆ ನನ್ನಲ್ಲಿಯೇ ಒಂದಾಗುವಿಕೆ ಎನ್ನುವಂಥದ್ದು ಶತಸಿದ್ಧ. ಅದಕ್ಕೋಸ್ಕರ ನೀನು ಮದ್ಯಾಜೀಭವ, ಕೊನೆಗೆ ಮಾಂ ನಮಸ್ಕರು. ನಮಸ್ಕಾರ ಮಾಡೋದಾದರೆ ನನಗೇ ನಮಸ್ಕಾರ ಮಾಡು, ಯಾವುದೋ ರಾಜಕಾರಣಿಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಬೇಡ. ಅಯೋಗ್ಯರಿಗೆ ಸುತರಾಮ್ ನಮಸ್ಕಾರ ಮಾಡಬೇಡ.
ಅಲ್ಲೊಂದು ಶಬ್ದ ಉಂಟು ನೋಡಿ, ಮಾಂ ನಮಸ್ಕರು, ನನಗೇ ನಮಸ್ಕಾರ ಮಾಡು, ಯಾರ್ಯಾರಿಗೋ ನಮಸ್ಕಾರ ಮಾಡಬೇಡ. ಅಷ್ಟು ಹಿನ್ನೆಲೆಯಲ್ಲಿ ಆಗ ಏನಾಗುತ್ತೆ ಕೇಳಿದರೆ, ಈ ಗಂಗಾದಿ ನದಿಗಳು ಎಲ್ಲೇ ಹರಿದು ಎಲ್ಲೇ ಹುಟ್ಟಿ ಹೋಗ್ತಾ ಇದ್ರೂ ಸಹ ಕೊನೆಗೆ ಸಮುದ್ರವನ್ನೇ ಸೇರುವ ಹಾಗೆ ನೀನು ಮಾಮೇ ವೈಶ್ಯಸಿ ಯುಕ್ತ್ವಾ, ಅಂದರೆ ಯುಕ್ತ್ವಾ ನನ್ನ ಜೊತೆಗೆ ಒಂದಾಗಿ ನನ್ನನ್ನೇ ನೀನು ಸೇರ್ತೀಯೇ. ಆತ್ಮಾನಂ ಮತ್ಪರಾಯಣ. ಯಾವನು ಮತ್ಪರಾಯಣ ಅಂದರೆ ಯಾವನು ಮನ್ಮನನೋ, ಯಾವನು ಮದ್ಭಕ್ತನೋ, ಯಾವನು ಮದ್ಯಾಜಿಯೋ, ಯಾವನು ನನಗೇ ನಮಸ್ಕಾರ ಮಾಡ್ತಾನೋ ಅವನೇ ಮತ್ಪರಾಯಣ. ಇಂಥವನು ನನ್ನನ್ನೇ ಬಂದು ಸೇರ್ತಾನೆ. ಹಾಗೆ ನೀನು ನನ್ನನ್ನೇ ಬಂದು ಸೇರ್ತೀಯೇ, ಅಲ್ಲಿ ಮಧ್ಯಮ ಪುರುಷ ಉಂಟು. ಮಾಮೇವ ಏಷ್ಯಸಿ, ನನ್ನನ್ನೇ ಬಂದು ನೀನು ಸೇರ್ತೀಯೇ. ಈ ವಿಷಯದಲ್ಲಿ ಸಂಶಯ ಬೇಡ. ಯಾಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನಲ್ಲ, ಕೌಂತೆಯ ಪ್ರತಿಜಾನೀಹಿ. ಅಷ್ಟು ಹಿನ್ನೆಲೆಯಲ್ಲಿ ಭಗವಂತ ಅರ್ಜುನನನ್ನು ನಿಮಿತ್ತವಾಗಿರಿಸಿಕೊಂಡು ನಮಗೆ ತನ್ನ ಈ ಅಮೂಲ್ಯವಾದಂತಹ ಸಂದೇಶವನ್ನು ಉಪದೇಶ ಮಾಡಿದ್ದಾನೆ. ಪ್ರಾಯಶಃ ಅರ್ಜುನ ಎನ್ನುವಂಥ ಒಬ್ಬ ವ್ಯಕ್ತಿ ಮುಂದುಗಡೆ ಇಲ್ಲದೇ ಇದ್ದಿದ್ದರೆ ನಮಗೆ ಈ ಉಪದೇಶ ಸಿಗ್ತಾ ಇರಲಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನಾವು ಭಗವಂತನನ್ನು ಹೇಗೆ ಭಜಿಸಬೇಕು ಅನ್ನೋದನ್ನೂ ಸಹ ಅವನೇ ನಮಗೆ ಹೇಳಿಕೊಟ್ಟಿದ್ದಾನೆ. ಮನ್ಮನಾಭ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು. ಹಾಗಾಗಿ ಈ ಶ್ಲೋಕವನ್ನು ನಾವು ನಿರಂತರ ನೆನಪಿಟ್ಟುಕೊಳ್ಬೇಕು. ಆಗ ಮಾತ್ರ ನಾವು ಭಗವತ್ ಪರಾಯಣರು ಆಗಲಿಕ್ಕೆ ಸಾಧ್ಯ. ಇಷ್ಟು ಹಿನ್ನೆಲೆಯಲ್ಲಿ ಈ ಅಧ್ಯಾಯದ ವಿಷಯ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳ್ತಾ, ಮತ್ತೆ ನಾಳೆ ದಿವಸ 6 ಸೇರಿದಾಗ ವಿಭೂತಿ ಯೋಗದ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.